ಪ್ರಸ್ತುತ ಕಾಲವನ್ನೇ ಮೀರಿದ ಕ್ಷೇತ್ರವಾದ ಮಹಾಕಾಲನ ಕ್ಷೇತ್ರವಾದ ಉಜ್ಜಯಿನಿಗೆ ಬಂದಿದ್ದೀವಿ. ತಮಗೆಲ್ಲರಿಗೂ ಶ್ರೀ ಕ್ಷೇತ್ರ ಉಜ್ಜಯಿನಿಗೆ ಸ್ವಾಗತ ಸುಸ್ವಾಗತ. ಎಲ್ರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ಪ್ರಸ್ತುತ ನಾವು ಇವಾಗ ಮಹೇಶ್ವರದಲ್ಲಿದ್ದೀವಿ. ನಮ್ಮ ಹಳೆ ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ಚೆಕ್ ಮಾಡಿ. ನಾವು ಹಳೆ ವಿಡಿಯೋನಲ್ಲಿ ಓಂಕಾರೇಶ್ವರ ಹೋಗಿದ್ವಿ, ಹಾಗೆ ಮಹೇಶ್ವರ್ಗೆ ಹೋಗಿದ್ವಿ. ಪ್ರಸ್ತುತ ನಾವು ಇಲ್ಲಿಂದ ಉಜ್ಜಯಿನಿಗೆ ಕ್ಯಾಬ್ನಲ್ಲಿ ಹೋಗ್ತಾ ಇದ್ದೀವಿ. ನಾವು ಒಂದೇ ಕ್ಯಾಬ್ನಲ್ಲಿ ಬುಕ್ ಮಾಡ್ಕೊಂಡಿದ್ವಿ. ಇಲ್ಲಿಂದ ಉಜ್ಜಯಿನಿ ನಮಗೆ 3 ಅವರ್ ಆಗುತ್ತೆ ಹೆಚ್ಚು ಕಮ್ಮಿ. ಇಂಡೋರ್ಗೆ ಹೋಗಿ ಅಲ್ಲಿಂದ ಉಜ್ಜಯಿನಿಗೆ ಹೋಗಬೇಕು. ಕ್ಯಾಬ್ನಲ್ಲಿ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣಂತೆ. ಬೆಂಗಳೂರಿನಿಂದ ಉಜ್ಜಯಿನಿ 1430 ಕಿಲೋಮೀಟರ್ ದೂರದಲ್ಲಿರುತ್ತೆ. ಇದು ನಮಗೆ ವಿಂಧ್ಯ ಪರ್ವತ ಹಾಗೆ ದಂಡಕಾರಣ್ಯದ ಪಕ್ಕದಲ್ಲಿರುತ್ತೆ ಅಂತ ಹೇಳ್ಬೋದು. ಇದು ನಮಗೆ ಮಧ್ಯಪ್ರದೇಶ ರಾಜ್ಯದಲ್ಲಿರುತ್ತೆ. ಇನ್ನು ಈ ಉಜ್ಜಯಿನಿಯನ್ನು ತಲುಪೋದಕ್ಕೆ ನಮಗೆ ಬೆಂಗಳೂರಿನಿಂದ 2 ಟ್ರೈನ್ ಇದೆ. ಒಂದು ಗುರುವಾರ ಮತ್ತು ಶನಿವಾರ ಹೊರಡುತ್ತೆ, ಇನ್ನೂ ಒಂದು ನಮಗೆ ಮಂಗಳವಾರ ಹೊರಡುತ್ತೆ. ಗುರುವಾರ ಮತ್ತು ಶನಿವಾರ ಹೊರಡೋದು ಮೈಸೂರು ಜೈಪುರ್ ಎಕ್ಸ್ಪ್ರೆಸ್ ಅಂತ. ಇದು ಮಧ್ಯಾಹ್ನ 1 ಗಂಟೆಗೆ ಕರೆಕ್ಟಾಗಿ ಬೆಂಗಳೂರಿನಿಂದ ಹೊರಡುತ್ತೆ. 32 ಗಂಟೆಗಳ ಕಾಲ ಸತತ ಪ್ರಯಾಣದ ನಂತರ ರಾತ್ರಿ 9:15ಕ್ಕೆ ಸರಿಯಾಗಿ ಉಜ್ಜಯಿನಿ ರೈಲ್ವೆ ಸ್ಟೇಷನ್ ಸೇರುತ್ತೆ. ಇನ್ನು ಇದರ ಕಾಸ್ಟ್ ಬಂದ್ಬಿಟ್ಟು ನಮಗೆ ನಾರ್ಮಲ್ ಸ್ಲೀಪರ್ ಆದರೆ 800 ರೂಪಾಯಿ ಆಗಿರುತ್ತೆ. ಅದೇ ನಮ್ಗೆ ಏನಾದರೂ 3 AC-ನಲ್ಲಾದರೆ 2000 ರೂಪಾಯಿ ತನಕ ಆಗುತ್ತೆ. ಹಾಗೆ ನಮಗೆ 2 AC-ನಲ್ಲಿ ಏನಾದರೂ ಬೇಕು ಅಂದರೆ 2880 ರೂಪಾಯಿ ಆಗುತ್ತೆ. ಹಾಗೆ ಫಸ್ಟ್ ಕ್ಲಾಸ್ AC-ನಲ್ಲಿ 4855 ರೂಪಾಯಿ ಆಗುತ್ತೆ. ಇನ್ನು ಮಂಗಳವಾರ ಹೊರಡೋ ಟ್ರೈನ್ ಯಾವುದು ಅಂದರೆ ಅದು ಯಶವಂತಪುರದಿಂದ ಡಾಕ್ಟರ್ ಅಂಬೇಡ್ಕರ್ ನಗರ್ಗೆ ಹೋಗೋ ಟ್ರೈನ್ ಆಗಿರುತ್ತೆ. ಇದರಲ್ಲಿ ನಮಗೆ 36 ಗಂಟೆಗಳ ಕಾಲ ಜರ್ನಿ ಇರುತ್ತೆ. ಹಾಗಾಗಿ ಮೈಸೂರು ಜೈಪುರ್ ಎಕ್ಸ್ಪ್ರೆಸ್ಸೇ ಬೆಸ್ಟು ಅಂತ ಹೇಳ್ಬೋದು ಉಜ್ಜಯಿನಿ ತಲುಪೋದಕ್ಕೆ. ಇನ್ನು ನೀವೇನಾದರೂ ಫ್ಲೈಟ್ ಮುಖಾಂತರ ಬರಬೇಕು ಅಂದರೆ ಬೆಂಗಳೂರಿನಿಂದ ಇಂಡೋರ್ಗೆ ಸಾಕಷ್ಟು ಫ್ಲೈಟ್ಸ್ ಅವೈಲೇಬಲ್ ಇರುತ್ತೆ. ಇಂಡೋರಿಗೆ ಬಂದು ಇಂಡೋರಿನಿಂದ ನಿಮಗೆ ಕ್ಯಾಬ್ ಅಥವಾ ಬಸ್ಸಿಂದ ನೀವು ಉಜ್ಜಯಿನಿನ ತಲುಪಬಹುದಾಗಿರುತ್ತೆ. ಈಗ ನಾವು ಇನ್ನೇನು ಉಜ್ಜಯಿನಿನ ತಲುಪ್ತಾ ಇದ್ದೀವಿ ನೋಡಿ. ನಿಮಗೆ ಎಂಟ್ರೆನ್ಸ್ನಲ್ಲಿ ಆರ್ಚ್ ಕಾಣ್ತಾ ಇದೆ. ಸತತ 3 ಗಂಟೆಗಳ ಕಾಲ ಪ್ರಯಾಣ ಮಾಡಿದ ನಂತರ ನಾವು ಮಹೇಶ್ವರದಿಂದ ಉಜ್ಜಯಿನಿನ ತಲುಪ್ತಾ ಇದ್ದೀವಿ. ನಾವು ಉಜ್ಜಯಿನಿಯಲ್ಲಿ ಉಳ್ಕೊಂಡಿರೋ ಹೋಟೆಲ್ ಹೆಸರು ಪ್ರಕಾಶಮ್ ಅಂತ. ಬನ್ನಿ ರೂಮ್ ಹೇಗಿದೆ ಅಂತ ನೋಡೋಣಂತೆ. ಇದ್ರ ಕಾಸ್ಟ್ ನಿಮಗೆ ಮುಂದೆ ಹೇಳ್ತೀನಿ. ನಾವು 4 ಜನ ಇರೋದ್ರಿಂದ 4 ಬೆಡೆಡ್ ರೂಮ್ನ ತೆಗೆದುಕೊಂಡಿದ್ದೀವಿ. ರೂಮ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನಮಗೆ ವಾರ್ಡ್ರೋಬ್ ಸ್ಪೇಸ್ ಎಲ್ಲ ಇದೆ. ವಾರ್ಡ್ರೋಬ್ ಸ್ಪೇಸ್ ಇದೆ, 4 ಜನ ಆರಾಮಾಗಿ ಮಲ್ಕೋಬೋದು. ರೂಮ್ ಸ್ಪೇಷಿಯಸ್ ಆಗಿದೆ. ಹಾಗೆ ನಮಗೆ AC ಕೂಡ ಇದೆ. AC ರೂಮ್ ಇದು. ಎಂಟರ್ಟೈನ್ಮೆಂಟ್ ಯೂನಿಟ್ಗೆ TV ಎಲ್ಲ ಇಟ್ಟಿದ್ದಾರೆ ನೋಡಿ. ಕೂತ್ಕೊಳ್ಳೋದಕ್ಕೆಲ್ಲ ಇದೆ. ಹಾಗೆ ಲಗೇಜ್ ಕೂಡ ಆರಾಮಾಗಿ ಇಡ್ಬೋದು. ತುಂಬಾ ಚೆನ್ನಾಗಿದೆ. 4 ಜನಕ್ಕೆ ಕಂಫರ್ಟಬಲ್ ಆಗಿದೆ. ಇದು ವಾಶ್ರೂಮ್ ನೋಡಿ. ವಾಶ್ರೂಮ್ ಕೂಡ ತುಂಬಾ ದೊಡ್ಡದಾಗಿದೆ ಅಂತ ಹೇಳ್ಬೋದು. ತುಂಬಾ ಕ್ಲೀನ್ ಆಗಿದೆ ವಾಶ್ರೂಮ್ ಕೂಡ. ಕಮೋಡ್ ಇದೆ, ಹಾಗೆ ಇಲ್ಲೇ ವಾಶ್ ಬೇಸಿನ್ ಇದೆ. ಸಖತ್ ಸ್ಪೇಷಿಯಸ್ ಆಗಿದೆ. ಈ ರೂಮ್ಸ್ ನಮಗೆ ನಾನು ಅಗೋಡಾದಲ್ಲಿ ಬುಕ್ ಮಾಡ್ಕೊಂಡಿದ್ದು ಪರ್ ಡೇಗೆ 2000 ರೂಪೀಸ್ ಬಿದ್ದಿದೆ. ನಾವು 2 ನೈಟ್ಸ್ ಇಲ್ಲಿ ಹಾಲ್ಟ್ ಆಗ್ತಿರೋದ್ರಿಂದ ನಮಗೆ 4000 ರೂಪಾಯಿ ಅಂತ ಹೇಳ್ಬೋದು. 2000ಗೆ ಪ್ರಿಟಿ ಗುಡ್ ಅಂತಲೇ ಹೇಳ್ಬೋದು. ಯಾಕಂದರೆ 4 ಬೆಡ್ ಇದೆ. ಬೇರೆ ಕಡೆ ಎಲ್ಲ ಒಂದು ರೂಮ್ಗೆ ನಮಗೆ 2500 3000 ಇದೆ 2 ಬೆಡ್ಡು. ಬಟ್ ಇಲ್ಲಿ ನಮಗೆ 4 ಜನ ಮಲ್ಕೋಬೋದು ಕೇವಲ 2000 ರೂಪಾಯಿ. ಅದು ತುಂಬಾ ಲಕ್ಸುರಿ ಆಗಿದೆ ಅಂತ ಹೇಳ್ಬೋದು. ಇದು ನಮಗೆ 2 ಕಿಲೋಮೀಟರ್ಸ್ ಆಗುತ್ತೆ ದೇವಸ್ಥಾನದಿಂದ. ಈ ಹೋಟೆಲ್ ಬೇಕಾದ್ರೆ ನೀವು ಆರಾಮಾಗಿ ಬುಕ್ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿದೆ. ಫುಡ್ನ ಸ್ವಿಗ್ಗಿನಲ್ಲಿ ಆರ್ಡರ್ ಮಾಡಿದ್ವಿ, ಯಾಕಂದರೆ ನಮಗೆ ಟೈಮ್ ಇರಲಿಲ್ಲ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂತ. ತುಂಬಾ ಚೆನ್ನಾಗಿದೆ ಟೇಸ್ಟು. ಇದು ಆಲೂ ಪರೋಟ ಆರ್ಡರ್ ಮಾಡಿದ್ವಿ. ಸೌತ್ ಏನು ಅಷ್ಟು ಚೆನ್ನಾಗಿಲ್ಲ ಇಲ್ಲಿ, ಎಲ್ಲ ನಾರ್ತ್ ಇಂಡಿಯನ್ ಎಲ್ಲ ತುಂಬಾ ಟೇಸ್ಟ್ ಚೆನ್ನಾಗಿದೆ. ಸಲಾಡ್ ಥರ ಏನೋ ಕೊಟ್ಟಿದ್ದಾರೆ, ಇದಂತೂ ನನಗೆ ತುಂಬಾ ಇಷ್ಟ ಆಯಿತು. ಚಿಲ್ಲಿ ಇದೆ, ಬಟ್ ಚಿಲ್ಲಿ ತಿನ್ನಲಿಲ್ಲ. ಬೇರೆ ಬೇರೆದು ತರಕಾರಿಗಳಾಕ್ಬಿಟ್ಟು ಉಪ್ಪಿನಕಾಯಿ ಥರ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ ಬೂಂದಿ ರಾಯ್ತ ಆರ್ಡರ್ ಮಾಡಿದ್ವಿ. ಜೊತೆಗೆ ಪಾಲಕ್ ಪನ್ನೀರ್ ಇದೆ. ಅದ್ರ ಜೊತೆಗೆ ಅಮೂಲ್ದು ಬಟರ್ ಕೊಟ್ಟಿದ್ದಾರೆ. ಪರೋಟಾಗೆ ನಂಚ್ಕೊಳ್ಳೋದಕ್ಕೆ ಅಂತ ಬೆಣ್ಣೆ ಕೊಟ್ಟಿದ್ದಾರೆ. ಈಗ ನಾವು ಉಜ್ಜಯಿನಿಯ ಹೋಟೆಲಲ್ಲಿದ್ದೀವಿ. ಈಗ ಇಲ್ಲಿಂದ ನಾವು ಮಹಾಕಾಳೇಶ್ವರನ ದರ್ಶನಕ್ಕಾಗಿ ಅಂತ ಹೋಗ್ತಾ ಇದ್ದೀವಿ. ನಾವು ಶಯನಾರತಿ ಬುಕ್ ಮಾಡ್ಕೊಂಡಿದ್ದೀವಿ. ಅದು ರಾತ್ರಿ ಇದೆ, ಹಾಗೆ ದರ್ಶನಕ್ಕೆ ಕೂಡ ಹೋಗ್ತೀವಿ. ತುಂಬ ವಿಶೇಷವಾಗಿರುತ್ತೆ. ಈ ಮಹಾಕಾಳ್ ಲೋಕ್ ಅಂತ ಒಂದು ಕಾರಿಡಾರ್ ಇದೆ, ತುಂಬಾ ಬ್ಯೂಟಿಫುಲ್ ಅಂತ ಹೇಳ್ತಾರೆ. ಬನ್ನಿ ನೋಡೋಣಂತೆ. ಈಗ ನಾವು ಟುಕ್ನಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿಂದ ನಮಗೆ 2 ಕಿಲೋಮೀಟರ್ ದೂರಕ್ಕೆ 100 ರೂಪಾಯಿ ಅಂತ ಹೇಳ್ತಿದ್ದಾರೆ. 4 ಜನನು ಆಟೋನಲ್ಲಿ ಹೋಗ್ತಾ ಇದ್ದೀವಿ. ಮೊದಲಿಗೆ ನಾವು ಇವಾಗ ಮಹಾಕಾಳ್ ಲೋಕ್ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ನಂತರ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಳ್ತೀವಿ. 4 ವರ್ಷಗಳಿಗಿಂತ ಮುಂಚೆ ಈ ಜಾಗಕ್ಕೆ ಬಂದರೆ ಮಹಾಕಾಲೇಶ್ವರನ ದೇವಸ್ಥಾನ ಕೇವಲ 7.1 ಎಕರೆ ವಿಸ್ತೀರ್ಣದಲ್ಲಿತ್ತು. ಈಗ ಇದನ್ನು ಎಷ್ಟು ದೊಡ್ಡದಾಗಿ ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ ಅಂದರೆ 114 ಎಕರೆಯಷ್ಟು ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ. ಇದನ್ನು ಮಹಾಕಾಲ್ ಲೋಕ್ ಅಂತ ಕರೀತಾರೆ. ತುಂಬಾ ದೊಡ್ಡದಾದ ಒಂದು ಕಾರಿಡಾರ್ ಅಂತ ಹೇಳ್ಬೋದು. ಒಳಗಡೆ ನಮಗೆ ಸಾಕಷ್ಟು ಶಿವಪುರಾಣಕ್ಕೆ ಸಂಬಂಧಿಸಿದ ವಿಗ್ರಹಗಳನ್ನ ನಾವು ನೋಡ್ಬೋದಾಗಿರುತ್ತೆ.
ತುಂಬಾನೇ ವಿಶೇಷವಾದ ಕಾರಿಡಾರ್ ಅಂತ ಹೇಳ್ಬೋದು. ಈ ಕಾರಿಡಾರ್ಗೆ ನಮಗೆ 2 ಗೇಟ್ಗಳಿದೆ. ಒಂದನ್ನ ನಂದಿ ದ್ವಾರ ಅಂತ ಕರೀತಾರೆ, ಹಾಗೆ ಇನ್ನೊಂದನ್ನ ಪಿನಾಕ ದ್ವಾರ ಅಂತ ಕರೀತಾರೆ. ಪ್ರಸ್ತುತ ಈಗ ನಾವು ನಂದಿ ದ್ವಾರದಿಂದ ಪ್ರವೇಶ ಪಡಿತಾ ಇದ್ದೀವಿ. ಬನ್ನಿ ಒಳಗಡೆ ಹೋಗಿ ಕಾರಿಡಾರ್ ಹೇಗಿದೆ ಅಂತ ನೋಡೋಣ. ಅದರ ಜೊತೆಗೆ ಐತಿಹಾಸಿಕ ನಗರಿಯಾದ ಈ ಉಜ್ಜಯಿನಿ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಉಜ್ಜಯಿನಿನ ಸಪ್ತ ಮೋಕ್ಷದಾಯಕ ಕ್ಷೇತ್ರಗಳಲ್ಲಿ ಒಂದು ಅಂತ ಹೇಳ್ತಾರೆ. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕ, ಪುರಿ, ದ್ವಾರಾವತಿ ಚೈವ ಸಪ್ತೈತೆ ಮೋಕ್ಷದಾಯಕ ಅಂತ ಕರೀತಾರೆ. ಹಾಗಾಗಿ ಈ ಉಜ್ಜಯಿನಿ 7 ಮೋಕ್ಷದಾಯಕ ಕ್ಷೇತ್ರಗಳಲ್ಲಿ ಒಂದು. 7 ಮೋಕ್ಷದಾಯಕ ಕ್ಷೇತ್ರ ಯಾವುದು ಅಂದರೆ ಅಯೋಧ್ಯ, ಮಥುರಾ, ಮಾಯಾ ಅಂದರೆ ಹರಿದ್ವಾರ, ಕಾಶಿ, ಕಾಶಿಪಟ್ಟಣ, ಕಾಂಚಿ ಅಂದರೆ ಕಾಂಚೀಪುರಂ, ಅವಂತಿಕಾಪುರಿ ಅಂದರೆ ಅದು ಉಜ್ಜಯಿನಿ, ಹಾಗೆ ದ್ವಾರಾವತಿ ಚೈವ ಅಂದರೆ ದ್ವಾರಾವತಿ ಅಂದರೆ ಅದು ದ್ವಾರಕಾಪಟ್ಟಣ. ಈ 7 ನಗರಗಳು ಮೋಕ್ಷದಾಯಕ ನಗರಗಳು ಅಂತ ಹೇಳ್ತಾರೆ. ಯಾರು ತನ್ನ ಜೀವಿತಾವಧಿಯಲ್ಲಿ ಈ 7 ಕ್ಷೇತ್ರಗಳಿಗೆ ಭೇಟಿ ಕೊಡ್ತಾರೋ ಅವ್ರಿಗೆ ಮೋಕ್ಷ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗಾಗಿ ಈ ಉಜ್ಜಯಿನಿಗೆ ತುಂಬಾನೇ ಮಹತ್ವ ಇದೆ ಅಂತ ಹೇಳ್ಬೋದು. ಪ್ರಸ್ತುತ ನಾವು ಈಗ ಉಜ್ಜಯಿನಿಯ ಮಹಾಕಾಲೇಶ್ವರ ದೇವಸ್ಥಾನಕ್ಕೆ ಅಂತ ಬಂದಿದ್ದೀವಿ. ತುಂಬಾನೇ ವಿಶೇಷವಾಗಿದೆ. ಅತಿ ದೊಡ್ಡ ಕಾರಿಡಾರ್ ಇದು. ನಿಮಗೆ ನೋಡೋದಕ್ಕೆ 2 ಕಣ್ಣು ಸಾಲದು, ಅಷ್ಟು ಅದ್ಭುತವಾಗಿದೆ. ನಿಮಗೆ ಈ ಕಾರಿಡಾರ್ ಪೂರ್ತಿ ತೋರಿಸ್ತೀನಿ. ಹಾಗೆ ನೈಟ್ ಲೈಟಿಂಗ್ಸ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಹಾಗೆ ಕೆಲವೊಂದು ಲೈಟಿಂಗ್ ಶೋ ಕೂಡ ಇದೆ ಅಂತ ಹೇಳ್ತಾರೆ. ಬನ್ನಿ ಸಂಪೂರ್ಣವಾಗಿ ಇವತ್ತು ಉಜ್ಜಯಿನಿಯ ಮಹಾಕಾಲೇಶ್ವರ ದೇವಸ್ಥಾನ ಹಾಗೆ ಈ ಕಾರಿಡಾರ್ನ ನೋಡೋಣಂತೆ. ಉಜ್ಜಯಿನಿಯ ಬಗ್ಗೆ ಎಷ್ಟು ವಿವರಣೆ ಕೊಟ್ಟರು ಕಡಿಮೆ ಅಂತಲೇ ಹೇಳ್ಬೋದು. ಯಾಕೆಂದರೆ 4 ಜಾಗದಲ್ಲಿ ಕುಂಭಮೇಳ ನಡೆಯುತ್ತೆ. ಅದರಲ್ಲಿ ಒಂದು ಜಾಗ ಬಂದ್ಬಿಟ್ಟು ಉಜ್ಜಯಿನಿ ಅಂತ ಹೇಳ್ತಾರೆ. ಹಾಗೆ ಕಾಳಿದಾಸನ ತವರು ಬಂದ್ಬಿಟ್ಟು ಉಜ್ಜಯಿನಿ, ಭೋಜರಾಜನ ಊರು ಉಜ್ಜಯಿನಿ, ವಿಕ್ರಮಾದಿತ್ಯನ ಊರು ಉಜ್ಜಯಿನಿ, ಹಾಗೆ ಮಂಗಳ ಗ್ರಹ ಹುಟ್ಟಿದ್ದು ಉಜ್ಜಯಿನಿನಲ್ಲೇ ಅಂತ ಹೇಳ್ತಾರೆ. ಅಷ್ಟಾದಶ ಶಕ್ತಿಪೀಠಗಳಲ್ಲಿ ಒಂದು ಶಕ್ತಿಪೀಠ ಉಜ್ಜಯಿನಿ, ಜ್ಯೋತಿರ್ಲಿಂಗದಲ್ಲಿ ಒಂದು ಕ್ಷೇತ್ರ ಉಜ್ಜಯಿನಿ. ಹೀಗೆ ಸಾವಿರಾರು ಕಥೆಗಳಿದೆ ಉಜ್ಜಯಿನಿಗಳ ಬಗ್ಗೆ. ಸಂಪೂರ್ಣವಾಗಿ ಮಾಹಿತಿ ತಿಳಿದುಕೊಳ್ಳೋಣಂತೆ. ಈ ಉಜ್ಜಯಿನಿ ಹೆಸರು ಬಂದ್ಬಿಟ್ಟು ಅವಂತಿಕಾ ಅಂತ ಕರೀತಾರೆ, ಅವಂತಿಪುರ ಅಂತ ಕೂಡ ಕರೀತಾರೆ. ತುಂಬಾ ವಿದ್ವತ್ತಿಗೆ ಹೇಳಿ ಮಾಡಿಸಿದ ನಗರ ಅಂತ ಹೇಳ್ಬೋದು. ಭೋಜರಾಜನ ಆಸ್ಥಾನದಲ್ಲಿ ಸಾಕಷ್ಟು ಕವಿಪುಂಗವರಿದ್ದರು ಅಂತ ಕೂಡ ಹೇಳ್ತಾರೆ. ಕಾಳಿದಾಸನು ಮೇಘದೂತದಲ್ಲಿ ಹೇಳ್ತಾನೆ, ಸ್ವರ್ಗಕ್ಕಿಂತ ಉಜ್ಜಯಿನಿ ಮಿಗಿಲು ಅಂತ. ಅಷ್ಟು ವಿಶೇಷವಾದ ಜಾಗ ಉಜ್ಜಯಿನಿ ಅಂತ ಹೇಳ್ತಾರೆ. ಹಾಗೆ ಲಿಂಗಾಯತರಲ್ಲಿ ಪಂಚಪೀಠಗಳು ಅಂತ ಇದೆ. ಅದರಲ್ಲಿ ಒಂದು ಪೀಠ ಉಜ್ಜಯಿನಿನಲ್ಲಿದೆ. ಹೀಗೆ ಎಷ್ಟು ಹೇಳಿದರೂ ಕಡಿಮೆ ಉಜ್ಜಯಿನಿ ಬಗ್ಗೆ. ನೀವು ಉಜ್ಜಯಿನಿಗೆ ಬಂದಾಗ ಸಾಕಷ್ಟು ಜನಕ್ಕೆ ಆರತಿಗಳಲ್ಲಿ ಪಾಲ್ಗೊಳ್ಬೇಕು ಅಂತ ಆಸೆ ಇರುತ್ತೆ. ಇಲ್ಲಿ ನಮಗೆ 3 ರೀತಿಯ ಆರತಿ ಇರುತ್ತೆ. ಮೊದಲಿಗೆ ಸಾಯಂಕಾಲ ಬಂದ್ಬಿಟ್ಟು ನಮಗೆ ಮಾಡೋದು ಸಂಧ್ಯಾರತಿ ಅಂತ ಮಾಡ್ತಾರೆ. ಇದು ಸಾಯಂಕಾಲ 6 ಗಂಟೆಗೆ ನೆರವೇರುತ್ತೆ. ಅದು ಬಿಟ್ಟರೆ ನಮಗೆ ಶಯನಾರತಿ ಇರುತ್ತೆ. ಶಯನಾರತಿ ರಾತ್ರಿ 10 ಗಂಟೆಗೆ ಇರುತ್ತೆ. ಅದು ಬಿಟ್ಟರೆ ನಮಗೆ ಭಸ್ಮಾರತಿ ಇರುತ್ತೆ. ಭಸ್ಮಾರತಿ ಪ್ರತಿದಿನ ಬೆಳಗ್ಗೆ 4 ಗಂಟೆಗಿರುತ್ತೆ. ತುಂಬ ಜನಕ್ಕೆ ಇಷ್ಟಪಡೋದು ಯಾವುದು ಅಂದರೆ ಭಸ್ಮಾರತಿ. ಈ ಭಸ್ಮಾರತಿನ ನೀವು 2 ತಿಂಗಳ ಮುಂಚೆ ವೆಬ್ಸೈಟ್ನಲ್ಲಿ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ನಂಗೆ ಪ್ರಸ್ತುತ ಮುಂಚೆ ಹಳೆಯ ವೆಬ್ಸೈಟ್ನಲ್ಲಿತ್ತು, ನನಗೊಬ್ಬನಿಗೆ ಸಿಕ್ಕಿದೆ, ನಮ್ಮ ಫ್ಯಾಮಿಲಿಯವ್ರಿಗೆ ಯಾರಿಗೂ ಸಿಕ್ಕಿಲ್ಲ. ಬಟ್ ಎಲ್ಲರಿಗೂ ಸೇರಿ ಅಂತ ನಮಗೆ ಅದು ನಾವು ಶಯನಾರತಿ ಬುಕ್ ಮಾಡ್ಕೊಂಡಿದ್ದೀವಿ. ರಾತ್ರಿ ನಮಗೆ ದರ್ಶನಕ್ಕೆ ಹೋಗ್ತೀವಿ, ಶಯನಾರತಿಗೆ ಅಂತ ಹೋಗ್ತಿದ್ದೀವಿ. ಈ ಎಲ್ಲ ಟಿಕೆಟ್ಗಳು ನಾವು ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಎಂಡ್ ಆಫ್ ದ ವಿಡಿಯೋನಲ್ಲಿ ಕೂಡ ನಿಮಗೆ ತೋರಿಸ್ತೀನಿ. ಇದನ್ನು mahakaleshwar.mp.gov.in ನಲ್ಲಿ ನೀವು ಬುಕ್ ಮಾಡ್ಕೊಳ್ಬೇಕು. ಈ ಟಿಕೆಟ್ಸ್ಗಳು ಬುಕ್ ಮಾಡ್ಕೊಳ್ಳೋದು ಯಾವಾಗ ಅಂದರೆ ನಮಗೆ ಶಯನಾರತಿ ಹಾಗೆ ಸಂಧ್ಯಾರತಿ ಬಂದು ಅವತ್ತಿನ ದಿನನೇ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ನಾವು ಇಲ್ಲೇ ಬಂದು ಬುಕ್ ಮಾಡ್ಕೊಂಡ್ವಿ, ಅದು ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಶಯನಾರತಿ ಬಂದ್ಬಿಟ್ಟು ಸಾಯಂಕಾಲ 4 ಗಂಟೆಗೆ ಆನ್ಲೈನಲ್ಲಿ ರಿಲೀಸ್ ಮಾಡ್ತಾರೆ. ಅದೇ ಸಂಧ್ಯಾರತಿ ಬಂದ್ಬಿಟ್ಟು ಮಧ್ಯಾಹ್ನ 12 ಗಂಟೆಗೆ ಕರೆಕ್ಟಾಗಿ ರಿಲೀಸ್ ಮಾಡ್ತಾರೆ. ಈ ಅಫಿಷಿಯಲ್ ವೆಬ್ಸೈಟ್ನಲ್ಲೇ ನೀವು ಬುಕ್ ಮಾಡ್ಕೊಳ್ಬೇಕಾಗಿರುತ್ತೆ. ಹೇಳಿದಾಗೆ ಭಸ್ಮಾರತಿ ಇಲ್ಲಿ ತುಂಬಾನೇ ವಿಶೇಷತೆ ಅಂತ ಹೇಳ್ಬೋದು. ಭಸ್ಮಾರತಿ ಯಾಕೆ ಅಷ್ಟು ವಿಶೇಷತೆ ಅಂದರೆ ನಿಮಗೆ ಎಲ್ಲೂ ಕಾಣದ ರೀತಿ
ಚಿತಾಭಸ್ಮವನ್ನು ತೆಗೆದುಕೊಂಡು ದೇವರಿಗೆ ಅರ್ಪಣೆ ಮಾಡ್ತಾರೆ ಬೆಳಗಿನ ಜಾವ 4 ಗಂಟೆಗೆ. ಯಾರು ಆಗ ತಾನೇ ಮರಣ ಹೊಂದಿರ್ತಾರೋ ಆ ಮರಣ ಹೊಂದಿದ ವ್ಯಕ್ತಿಯ ದೇಹವನ್ನು ಸುಡಲಾಗುತ್ತೆ. ಆ ಸುಡಲಾದ ಬಂದ ಭಸ್ಮವನ್ನು ಆಗ ತಾನೇ ತೆಗೆದುಕೊಂಡು ಬಂದು ಇಲ್ಲಿ ನಾಗಾ ಸಾಧುಗಳು ಈ ಕೈಂಕರ್ಯವನ್ನು ಮಾಡ್ತಾರೆ. ಎಲ್ಲ ಭಸ್ಮವನ್ನು ತೆಗೆದುಕೊಂಡು ಬರ್ತಾರೆ. ಅದಾದ ನಂತರ ಆ ಭಸ್ಮವನ್ನು ತೆಗೆದುಕೊಂಡು ಬಂದು ದೇವಸ್ಥಾನದಲ್ಲಿರುವ ಮೂಲ ಮೂರ್ತಿ ಅಂದರೆ ಮೂಲ ಮಹಾಕಾಲೇಶ್ವರನಿಗೆ ಅಭಿಷೇಕ ಮಾಡ್ತಾರೆ. ಇದು ತುಂಬಾ ವಿಶೇಷತೆ ಅಂತ ಹೇಳ್ಬೋದು. ನಿಮ್ಗೆಲ್ಲರಿಗೂ ತಿಳಿದಿರ್ಬೋದು, ಶಿವ ಬಂದುಬಿಟ್ಟು ಸ್ಮಶಾನವಾಸಿ ಆಗಿರ್ತಾನೆ. ಅವನಿಗೆ ಭಸ್ಮ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಆಗ ತಾನೇ ಸುಟ್ಟಿರುವ ದೇಹದಿಂದ ಬಂದಿರುವ ಚಿತಾಭಸ್ಮವನ್ನು ತೆಗೆದುಕೊಂಡು ಮಹಾಶಿವನಿಗೆ ಅಭಿಷೇಕ ನೆರವೇರುತ್ತೆ. 2 ಕಣ್ಣು ಸಾಲದು, ಅಷ್ಟು ಅದ್ಭುತವಾಗುತ್ತೆ. ಈ ವೈಬ್ರೇಷನ್ಸ್ನ ನೋಡಬೇಕು ಅಂತಲೇ ಸಾಕಷ್ಟು ಜನ ಇಲ್ಲಿಗೆ ಬರ್ತಾರೆ. ಅದಕ್ಕೆ ತುಂಬಾ ಡಿಮ್ಯಾಂಡ್ ಇರುತ್ತೆ. ಇಲ್ಲೂ ಕೂಡ ನಿಮಗೆ ಆಫ್ಲೈನಲ್ಲಿ ಬಂದು ತೆಗೆದುಕೊಳ್ಬೋದಾಗಿರುತ್ತೆ. ಈಗ ನಿಮಗೆ ಇಲ್ಲಿ ದೇವಸ್ಥಾನದಲ್ಲಿ ಅರ್ಚಕರು ಇರ್ತಾರಲ್ಲ, ಅವ್ರ ಹತ್ರ ಕೂಡ ನೀವು ಈ ಭಸ್ಮಾರತಿ ಟಿಕೆಟ್ಗಳನ್ನ ತೆಗೆದುಕೊಳ್ಬೋದಾಗಿರುತ್ತೆ. ಸಾಧಾರಣವಾಗಿ ಯಾವುದೇ ದೇವಸ್ಥಾನದಲ್ಲಿ ನಮಗೆ ಮೂಲ ಮೂರ್ತಿ ಪೂರ್ವಕ್ಕೆ ಇರುತ್ತೆ. ಬಟ್ ಈ ದೇವಸ್ಥಾನದಲ್ಲಿ ನಮಗೆ ಮೂಲ ಮೂರ್ತಿ ಬಂದ್ಬಿಟ್ಟು ದಕ್ಷಿಣಕ್ಕೆ ಇರುತ್ತೆ. ಇಲ್ಲಿ ಶಿವ ದಕ್ಷಿಣಕ್ಕೆ ಇದ್ದರೆ ಅದು ತುಂಬಾ ವಿಶೇಷವಾದ ಸ್ಥಾನ ಅಂತ ಹೇಳ್ತಾರೆ. ನಮಗೆ ಉಜ್ಜಯಿನಿಯಲ್ಲಿ ಶಿವನ ದಕ್ಷಿಣಾಮೂರ್ತಿ ಅಂತ ಕೂಡ ಕರೀತಾರೆ. ಯಾಕಂದರೆ ಅದು ದಕ್ಷಿಣಕ್ಕೆ ಮುಖ ಮಾಡಿಕೊಂಡಿರುವ ಮೂರ್ತಿ. ಇನ್ನು ನಾನು ಆಲ್ರೆಡಿ ಹೇಳಿದಾಗೆ ಈ ಉಜ್ಜಯಿನಿ ನಗರದಲ್ಲಿ ಕ್ಷಿಪ್ರಾ ನದಿ ಅಂತ ಹರಿಯುತ್ತೆ. ಕ್ಷಿಪ್ರಾ ನದಿ ದಂಡೆಯ ಮೇಲೆ ಈ ಉಜ್ಜಯಿನಿ ನಗರ ಇರೋದು. ಈ ಕ್ಷಿಪ್ರಾ ನದಿಯನ್ನು ಚಂಬಲ್ ನದಿಯ ಉಪನದಿ ಅಂತ ಕೂಡ ಕರೀತಾರೆ. ಇಲ್ಲಿ ನಮಗೆ 12 ವರ್ಷಗಳಿಗೊಮ್ಮೆ ಮಹಾಕುಂಭಮೇಳಗಳು ನೆರವೇರುತ್ತೆ. ಈ ಮಹಾಕುಂಭಮೇಳ ನೋಡೋದಕ್ಕೆ ಸಾಕಷ್ಟು ಜನ ಬರ್ತಾರೆ. ಸಾಕಷ್ಟು ಸಾಧುಗಳು ಬಂದು ಇಲ್ಲಿ ಪುಣ್ಯ ಸ್ನಾನವನ್ನು ಮಾಡ್ತಾರೆ. ಅದರಲ್ಲೂ ಶಾಹಿ ಸ್ನಾನದ ಟೈಮ್ನಲ್ಲಿ ಲಕ್ಷಾಂತರ ಜನ ಇಲ್ಲಿ ಸೇರ್ತಾರೆ ಅಂತ ಹೇಳ್ತಾರೆ. ಯಾವಾಗ ಗುರುಗ್ರಹ ಕುಂಭರಾಶಿಗೆ ಪ್ರವೇಶ ಮಾಡುತ್ತೋ ಆವಾಗ ಉಜ್ಜಯಿನಿನಲ್ಲಿ ಮಹಾಕುಂಭಮೇಳ ನೆರವೇರುತ್ತೆ. ಉಜ್ಜಯಿನಿ ನಗರದಲ್ಲಿ ಮುಂಚೆ ಸಾಕಷ್ಟು ಗುರುಕುಲಗಳಿತ್ತಂತೆ. ಎಲ್ಲೆಲ್ಲಿಂದನೋ ವಿದ್ಯಾರ್ಥಿಗಳು ಬಂದು ಈ ಗುರುಕುಲಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ರಂತೆ. ಎಷ್ಟು ಪ್ರಾಚೀನವಾದ ನಗರ ವಿದ್ಯಾಭ್ಯಾಸಕ್ಕೆ ಅಂದರೆ ಸಾಕ್ಷಾತ್ ಶ್ರೀಕೃಷ್ಣನೇ ಈ ಜಾಗದಲ್ಲಿ ಬಂದು ವಿದ್ಯಾಭ್ಯಾಸ ಮಾಡಿದನಂತೆ. ಮಹರ್ಷಿ ಸಾಂದೀಪಿನಿಯರ ಆಶ್ರಮ ಬಂದ್ಬಿಟ್ಟು ನಮಗೆ ಉಜ್ಜಯಿನಿನಲ್ಲಿ ಇದೆ ಅಂತ ಹೇಳ್ತಾರೆ. ನಾಳೆ ಅದಕ್ಕೆ ಕೂಡ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಕೃಷ್ಣ ಮತ್ತು ಬಲರಾಮರು ಇಲ್ಲಿ ಬಂದು 16 ಶಾಸ್ತ್ರಗಳು ಹಾಗೂ 64 ಕಲೆಗಳನ್ನ ಈ ಕ್ಷೇತ್ರದಲ್ಲಿ ಕಲ್ತಿದ್ದಾರೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗಾಗಿ ಇದು ತುಂಬ ವಿಶೇಷ ಕ್ಷೇತ್ರ ಅಂತ ಹೇಳ್ತಾರೆ. ಈ ಕ್ಷೇತ್ರ ಲಯಕರ್ತನಾದ ಶಿವನಿಗೆ ಅರ್ಪಿತವಾದ ಕ್ಷೇತ್ರ ಆದ ಕಾರಣ ಇಲ್ಲಿ ಬಂದು ಯಾರು ದರ್ಶನ ಮಾಡ್ತಾರೋ ಅವರಿಗೆ ಅಪಮೃತ್ಯು ಆಗೋದಿಲ್ಲ ಅಥವಾ ಅಕಾಲ ಮೃತ್ಯು ಆಗೋದಿಲ್ಲ ಅಂತ ಒಂದು ನಂಬಿಕೆ ಇದೆ. ಹಾಗಾಗಿ ಇಲ್ಲಿ ಸಾಕಷ್ಟು ಜನ ಬಂದು ದೇವರ ದರ್ಶನವನ್ನು ಮಾಡ್ಕೊಳ್ತಾರೆ. ಹಾಗೆ ಇಲ್ಲಿ ನಮಗೆ ಸಾಕಷ್ಟು ದೇವಸ್ಥಾನಗಳಿದೆ. ಒಂದು ಮಂಗಳನಾಥನ ಆಲಯ ದೇವಸ್ಥಾನ ಇದೆ, ಅದು ಬಿಟ್ಟರೆ ಸಾಂದೀಪಿನಿ ಆಶ್ರಮ ಇದೆ, ಅದು ಬಿಟ್ಟರೆ ನಮಗೆ ಮಹಾಕಾಳಿಯ ದರ್ಶನ ಮಾಡ್ಕೋಬಹುದು, ಘಟ್ಕಾಳಿಕಾ ಅಂತ ಕರೀತಾರೆ. ಅದು ಬಿಟ್ಟರೆ ನಮಗೆ ಇಲ್ಲಿ ಕ್ಷೇತ್ರಪಾಲಕನಾದ ಕಾಲಭೈರವನ ದರ್ಶನ ಮಾಡ್ಕೊಳ್ಬೋದು. ಇಲ್ಲಿನ ವಿಶೇಷತೆ ಏನು ಅಂದರೆ ಕಾಲಭೈರವನಿಗೆ ಮದ್ಯವನ್ನು ಸಮರ್ಪಣೆ ಮಾಡಲಾಗುತ್ತೆ. ಈ ಮದ್ಯವನ್ನು ಒಂದು ತಟ್ಟೆಗೆ ಹಾಕ್ಬಿಟ್ಟು ಬಾಯಿಗೆ ಕುಡಿಸ್ತಾರೆ ದೇವರಿಗೆ. ಅದೊಂದು ವಿಶೇಷತೆ ಅಂತ ಹೇಳ್ಬೋದು. ಹಾಗಾಗಿ ನೀವು ಈ ದೇವಸ್ಥಾನದ ಸುತ್ತಮುತ್ತ ಸಾಕಷ್ಟು ಮದ್ಯದ ಅಂಗಡಿಗಳಿರುತ್ತೆ, ಅಲ್ಲಿಂದ ತೆಗೆದುಕೊಂಡು ಹೋಗಿ ದೇವರಿಗೆ ನೈವೇದ್ಯವನ್ನು ಮಾಡಿಸ್ತಾರೆ. ಅದು ತುಂಬಾನೇ ವಿಶೇಷತೆ ಅಂತ ಹೇಳ್ಬೋದು ಇಲ್ಲಿ. ಇನ್ನು ಪುರಾಣದ ಪ್ರಕಾರ ಈ ನಗರಕ್ಕೆ ಉಜ್ಜಯಿನಿ ಅಂತ ಯಾಕೆ ಹೆಸರು ಬಂತು ಅಂದರೆ, ಉಜ್ಜಯಿನಿ ಅಂದರೆ ಉತ್ ಪ್ಲಸ್ ಜೈನಿ ಅಂತ. ಉತ್ ಪ್ಲಸ್ ಜೈನಿ ಅಂದರೆ ವಿಜಯದ ಸಂಕೇತವಾಗಿ ಈ ನಗರ ನಿರ್ಮಾಣ ಆಗಿದೆ ಅನ್ನೋ ಒಂದು ನಂಬಿಕೆ ಇದೆ. ತ್ರಿಪುರಾಂತಕನನ್ನು ಮಹಾಶಿವನು ಸಂಹಾರ ಮಾಡ್ತಾನೆ. ಆ ವಿಜಯದ ದ್ಯೋತಕವಾಗಿ ಈ ನಗರ ನಿರ್ಮಾಣ ಆಗಿದೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗಾಗಿ ಇದನ್ನ ಉಜ್ಜಯಿನಿ ಅಂತ ಹೆಸರು ಬಂದಿದೆ ಈ ಕ್ಷೇತ್ರಕ್ಕೆ. ಈ ದೇವಸ್ಥಾನದ ಇನ್ನೊಂದು ಪ್ರತೀತಿ ಏನಂದರೆ, ಶಿವನಿಗೆ ಬಿಲ್ವ ಪತ್ರೆಗಳನ್ನ ಅರ್ಪಣೆ ಮಾಡ್ತಾರಲ್ಲ, ಆ ಬಿಲ್ವ ಪತ್ರೆಗಳನ್ನ ತೊಳೆದ್ಬಿಟ್ಟು ಮತ್ತೆ ಉಪಯೋಗಿಸ್ತಾರೆ. ಬೇರೆ ದೇವಸ್ಥಾನಗಳಲ್ಲಿ ಒಮ್ಮೆ ದೇವರಿಗೆ ಅರ್ಪಣೆ ಮಾಡಿದ್ರೆ ಅದನ್ನ ನೈರ್ಮಲ್ಯ ಅಂತ ಕನ್ಸಿಡರ್ ಮಾಡ್ತಾರೆ, ಅದನ್ನ ಮತ್ತೆ ಪೂಜೆಗೆ ಉಪಯೋಗಿಸೋದಿಲ್ಲ. ಬಟ್ ಈ ದೇವಸ್ಥಾನದಲ್ಲಿ ನಾವು ಯಾವುದೇ ಪತ್ರೆಗಳನ್ನ ಅಥವಾ ಪುಷ್ಪಗಳನ್ನ ಅರ್ಪಣೆ ಮಾಡಿದ್ರೆ ಮತ್ತೆ ಅದನ್ನ ತೊಳೆದ್ಬಿಟ್ಟು ಮತ್ತೊಮ್ಮೆ ಕೂಡ ಅದನ್ನ ಅರ್ಪಣೆ ಮಾಡ್ತಾರೆ. ಅದೊಂದು ವಿಶೇಷತೆ ಅಂತ ಹೇಳ್ಬೋದು ಈ ದೇವಸ್ಥಾನದಲ್ಲಿ.
ಇಷ್ಟೊತ್ತು ಉಜ್ಜಯಿನಿ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಕ್ತು. ಈಗ ಮಹಾಕಾಲ್ ಲೋಕ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣಂತೆ. ಈಗ ನಿಮಗೆ ಕಾಣಿಸ್ತಿದೆಯಲ್ಲ ಈ ವಿಗ್ರಹಗಳು, ನಮಗೆ ಈ ತರ 73 ವಿಗ್ರಹಗಳನ್ನ ನಮಗೆ ಈ ರುದ್ರ ಸಾಗರದ ಸುತ್ತ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಿಮಗೆ ಹಿಂದೆ ಕೆರೆ ಕಾಣ್ತಿದ್ದಿಲ್ಲ, ಅದನ್ನ ರುದ್ರ ಸಾಗರ ಅಂತ ಕರೀತಾರೆ. ಶಿವಪುರಾಣಗಳಲ್ಲಿ ಕೆಲವು ಪ್ರಸಂಗ ಬರುತ್ತೆ. ಶಿವ ಹಾಲಾಹಲ ಕೊಡುತ್ತಿರೋದಾಗಿರ್ಬೋದು, ಹಾಗೆ ಸತಿಯ ದೇಹತ್ಯಾಗ ಆಗಿರ್ಬೋದು, ವೀರಭದ್ರನ ಜನನ ಆಗಿರ್ಬೋದು, ಮಹಾಕಾಳಿಯ ಅವತಾರ ಆಗಿರ್ಬೋದು, ನವಭೈರವರ ಅವತಾರ ಆಗಿರ್ಬೋದು, ಹೀಗೆ ಸಾಕಷ್ಟು ಪ್ರಸಂಗಗಳು ಬರುತ್ತೆ. ಈ ಎಲ್ಲಾ ಪ್ರಸಂಗಗಳಿಗೆ ಸಂಬಂಧಿಸಿದ ವಿಗ್ರಹಗಳನ್ನ ನೀವು ನೋಡಬಹುದಾಗಿರುತ್ತೆ. ಈ ಬೃಹತ್ ಆದ ಕಾರಿಡಾರ್ ನ ನೋಡೋದಕ್ಕೆ ಅಟ್ಲೀಸ್ಟ್ ಅಂದ್ರೆ ಒಂದು 2 ಅವರ್ಸ್ ಆದ್ರೂ ಬೇಕಾಗುತ್ತೆ. ಹಾಗಾಗಿ ನೀವು ಸಾಯಂಕಾಲ ಬಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನೀವು ಮಧ್ಯಾಹ್ನದ ಬಂದ್ರೆ ವಿಪರೀತ ಬಿಸಿಲಿರುತ್ತೆ, ಸಾಯಂಕಾಲ ಬಂದ್ರೆ ನಿಮ್ಗೆ ಇಲ್ಲಿ ಕೆಲವು ವಿಶೇಷವಾದ ಅಟ್ರಾಕ್ಷನ್ಸ್ ಕೂಡ ಇರುತ್ತೆ. ಇಲ್ಲಿ ಸಾಯಂಕಾಲ 7 ಗಂಟೆಗೆ ಲೇಸರ್ ಶೋ ಇರುತ್ತೆ. ಆ ಲೇಸರ್ ಶೋ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನೀವು ಸಾಯಂಕಾಲ ಬಂದ್ರೆ ಈ ಲೇಸರ್ ಶೋನ ಕೂಡ ವೀಕ್ಷಣೆ ಮಾಡಬಹುದಾಗುತ್ತೆ. ಹಾಗೆ ಈ ದೇವಸ್ಥಾನದ ಹತ್ರದಲ್ಲೇ ಹರಸಿದ್ಧಿ ಮಾತಾ ದೇವಸ್ಥಾನ ಅಂತ ಇದೆ. ಈ ಹರಸಿದ್ಧಿ ಮಾತಾ ದೇವಸ್ಥಾನದಲ್ಲಿ ಸಾಯಂಕಾಲ ತುಂಬಾ ವಿಶೇಷವಾದ ದೀಪಗಳನ್ನ ಹಚ್ತಾರೆ, ಹಾಗೆ ಆರತಿಗಳು ಕೂಡ ಮಾಡ್ತಾರೆ. ನಾನು ನಿಮ್ಗೆ ಮುಂದಿನ ವಿಡಿಯೋನಲ್ಲಿ ಹರಸಿದ್ಧಿ ಮಾತಾ ದೇವಸ್ಥಾನವನ್ನು ಕೂಡ ತೋರಿಸ್ತೀನಿ. ಈಗ ನೋಡಿ, ರಾವಣ ಕೈಲಾಸ ಪರ್ವತವನ್ನು ತನ್ನ ತಲೆ ಮೇಲೆ ಇಟ್ಕೊಂಡು ಹೋಗ್ತಿರುವ ಒಂದು ಬೃಹತ್ ಮೂರ್ತಿ ಕಾಣ್ತಾ ಇದೆ. ಎಷ್ಟು ಸುಂದರವಾಗಿ ಡೀಟೇಲಿಂಗ್ ಇದೆ. ಇನ್ನು ಈ ಮಹಾಕಾಲೋಕ್ ಬೆಳಗ್ಗೆ 6 ಗಂಟೆಗೆ ಓಪನ್ ಆದರೆ ರಾತ್ರಿ 10 ಗಂಟೆ ತನಕ ಅವಕಾಶ ಇರುತ್ತೆ. ಈ ಸಮಯದಲ್ಲಿ ಬಂದು ಇಲ್ಲಿ ವೀಕ್ಷಣೆ ಮಾಡ್ಕೊಂಡು ಹೋಗ್ಬೋದಾಗಿರುತ್ತೆ. ಇನ್ನು ಮಹಾಕಾಲೇಶ್ವರನ ದರ್ಶನಕ್ಕೆ ಹೋಗಬೇಕು ಅಂದರೆ ನಿಮಗೆ ಈ ಮಹಾಕಾಲ್ ಲೋಕಿಂದನೇ ಒಂದು ಕ್ಯೂ ಲೈನ್ಸ್ ಪ್ರಾರಂಭ ಆಗುತ್ತೆ. ಇಲ್ಲಿ ಕ್ಯೂ ಕಾಂಪ್ಲೆಕ್ಸ್ ಕೂಡ ಇದೆ. ಆ ಕ್ಯೂ ಕಾಂಪ್ಲೆಕ್ಸ್ ಮುಖಾಂತರ ಹೋಗಿ ನೀವು ಮಹಾಕಾಲೇಶ್ವರನ ದರ್ಶನ ಮಾಡ್ಕೊಳ್ಬೋದಾಗತ್ತೆ. ಈ ದೇವಸ್ಥಾನದಲ್ಲಿ ನೀವು ದರ್ಶನ ಮಾಡ್ಕೊಳ್ಬೇಕು ಅಂದರೆ 3 ವಿಧವಾದ ದರ್ಶನ ಇರುತ್ತೆ. ಒಂದು ಉಚಿತವಾದ ದರ್ಶನ. ಈ ಉಚಿತವಾದ ದರ್ಶನ ನಿಮಗೆ ಈ ಮಹಾಕಾಲ್ ಲೋಕಿಂದನೇ ಪ್ರಾರಂಭ ಆಗುತ್ತೆ. ನೇರವಾಗಿ ಹೋಗಿ ಮಹಾಕಾಲೇಶ್ವರನ ದರ್ಶನ ಮಾಡಿಕೊಂಡು ಹೊರಗಡೆ ಬರ್ಬೋದಾಗಿರುತ್ತೆ. ಇನ್ನು ಎರಡನೇ ವಿಧಾನ ಬಂದ್ಬಿಟ್ಟು 250 ರೂಪಾಯಿ ಟಿಕೆಟ್ ಇರುತ್ತೆ. ಈ 250 ರೂಪಾಯಿ ಟಿಕೆಟ್ ತೆಗೆದುಕೊಂಡ್ರೆ ತುಂಬ ಸುಲಭವಾಗಿ ದರ್ಶನ ಆಗುತ್ತೆ ಅಂತ ಹೇಳ್ತಾರೆ. ಈ ಟಿಕೆಟ್ಗಳನ್ನ ಕೂಡ ನೀವು ತೆಗೆದುಕೊಂಡು ಹೋಗ್ಬೋದಾಗಿರುತ್ತೆ. ಅದು ಬಿಟ್ಟರೆ ಮೂರನೇ ವಿಧಾನ ಆರತಿಯಲ್ಲಿ ಪಾಲ್ಗೊಳ್ಳೋದು. ಈ 3 ವಿಧಾನಗಳಲ್ಲಿ ನೀವು ಮಹಾಕಾಲೇಶ್ವರನ ದರ್ಶನ ಮಾಡ್ಕೊಳ್ಬೋದಾಗತ್ತೆ. ಈಗ ನಿಮಗೆ ಕಾಣಿಸ್ತಿದೆಯಲ್ಲ, ಇದು ಭಾರತ ಮಾತಾ ದೇವಸ್ಥಾನ. ಇದು ನಿಮಗೆ ಕಾರಿಡಾರ್ ಇಂದನೇ ಕಾಣುತ್ತೆ. ನಾನು ನಿಮಗೆ ಮುಂದಿನ ವಿಡಿಯೋನಲ್ಲಿ ಈ ಭಾರತ ಮಾತಾ ದೇವಸ್ಥಾನ ಹಾಗೆ ಬಡ ಗಣಪತಿ ದೇವಸ್ಥಾನ ತುಂಬಾನೇ ದೇವಸ್ಥಾನಗಳಿದೆ, ಆ ಎಲ್ಲಾ ದೇವಸ್ಥಾನಗಳನ್ನ ಕವರ್ ಮಾಡ್ತೀನಿ. ಪ್ರಸ್ತುತ ಈಗ ನಿಮಗೆ ಕಂಬಗಳು ಕಾಣಿಸ್ತಿದೆಯಲ್ಲ, ಈ ತರ ಕಂಬಗಳು 108 ಇದೆ ಈ ಕಾರಿಡಾರ್ನಲ್ಲಿ. ಈ ಕಾರಿಡಾರ್ನಲ್ಲಿರುವ ಕಂಬಗಳ ಮೇಲೆ ಶಿವ ತಾಂಡವದ ವಿವಿಧ ಭಂಗಿಗಳನ್ನ ಚಿತ್ರಿಸಲಾಗಿದೆ. ಹಾಗೆ ನಾವು ಚೂರ್ ಮುಂದೆ ಬಂದ್ರೆ ನಿಮಗೆ ಈಗ ಒಂದು ಬಿಲ್ಡಿಂಗ್ ಕಾಣ್ತಿದೆಯಲ್ಲ, ಇದನ್ನ ಭಕ್ತ ನಿವಾಸ್ ಅಂತ ಕರೀತಾರೆ. ನಿಮಗೆ ಟೆಂಪಲ್ ರೂಮ್ಸ್ ಏನಾದ್ರು ಬೇಕು ಅಂದ್ರೆ ಈ ಭಕ್ತ ನಿವಾಸಲ್ಲಿ ಸಿಗುತ್ತೆ. ಪ್ರಸ್ತುತ ಇನ್ನ ದೇವಸ್ಥಾನದ ರೂಮ್ಸ್ ಆನ್ಲೈನ್ ಬುಕ್ಕಿಂಗ್ ಓಪನ್ ಆಗಿಲ್ಲ. ಇನ್ ಕೇಸ್ ಏನಾದ್ರು ನಿಮಗೆ ಬೇಕು ಅಂದ್ರೆ ಆಫ್ಲೈನ್ ನಲ್ಲಿ ಬಂದು ಇಲ್ಲಿ ವಿಚಾರಿಸಿ ಖಾಲಿ ಇದ್ರೆ ತೆಗೆದುಕೊಳ್ಬಹುದಾಗಿರುತ್ತೆ. ಇನ್ನು ಚೂರ್ ಹಾಗೆ ಮುಂದೆ ಬಂದ್ರೆ ನಮಗೆ ಕ್ಯೂ ಕಾಂಪ್ಲೆಕ್ಸ್ ಕಾಣ್ತಾ ಇದೆ ನೋಡಿ. ಈ ಕ್ಯೂ ಕಾಂಪ್ಲೆಕ್ಸ್ ಮುಖಾಂತರನೇ ಹೋಗಿ ನೀವು ಉಚಿತವಾದ ದರ್ಶನವನ್ನು ಮಾಡ್ಕೊಳ್ಬಹುದಾಗತ್ತೆ. ಇನ್ನ ನೀವು ದರ್ಶನಕ್ಕೆ ಹೋದಾಗ ಯಾವುದೇ ರೀತಿ ದೊಡ್ಡ ಬ್ಯಾಗ್ಸ್ ನ ಅಲೋ ಮಾಡೋದಿಲ್ಲ, ನೀವು ಹೊರಗಡೆನೆ ಇಟ್ಟು ಹೋಗ್ಬೇಕಾಗತ್ತೆ. ದೇವಸ್ಥಾನದ ಒಳಗಡೆ ನಿಮಗೆ ಫೋನ್ ಅಲೋ ಮಾಡ್ತಾರೆ, ಯಾವುದೇ ರೀತಿ ತೊಂದರೆ ಇಲ್ಲ, ನೀವು ಫೋನ್ ನ ತೆಗೆದುಕೊಂಡು ಒಳಗಡೆ ಹೋಗ್ಬೋದಾಗಿರುತ್ತೆ. ಉಜ್ಜಯಿನಿನಲ್ಲಿ ನಾವು 2 ನೈಟ್ ಸ್ಟೇ ಮಾಡ್ತಾ ಇದ್ದೀವಿ. ಇವತ್ತು ಶುಕ್ರವಾರ ನಾವು ಶಯನಾರತಿಗೆ ಹೋಗ್ತಾ ಇದ್ದೀವಿ, ನಾಳೆ ಶನಿವಾರ ಸಂಧ್ಯಾರತಿಗೆ ಹೋಗ್ತಾ ಇದ್ದೀವಿ, ನಾಡಿದ್ದು ಭಾನುವಾರ ಭಸ್ಮಾರತಿಗೆ ಹೋಗ್ತಾ ಇದ್ದೀವಿ. ಹೀಗೆ 3 ದಿನಗಳ ಕಾಲ ಒಂದೊಂದು ಆರತಿಗೆ ಹೋಗೋಣ ಅಂತ ನಾವು ಪ್ಲಾನ್ ಮಾಡ್ಕೊಂಡು ಬಂದಿರೋದು. ಈಗ ಇನ್ನೇನು ಮಹಾಕಾಲೇಶ್ವರನ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ನೋಡಿ ವಿಗ್ರಹಗಳನ್ನ ನೋಡಿ, ಒಂದಕ್ಕಿಂತ ಒಂದು ಎಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ಅಂತ. ಇನ್ನು ಹಾಗೆ ಚೂರ್ ಮುಂದೆ ಹೋದ್ರೆ ನಮಗೆ ಮಹಾಕಾಲೇಶ್ವರನ ಜ್ಯೋತಿರ್ಲಿಂಗದ ದೇವಸ್ಥಾನ ಕಾಣ್ತಾ ಇದೆ ನೋಡಿ, ಗೋಪುರ ಕಾಣ್ತಾ ಇದೆ ನೋಡಿ, ಇದೇ ಮಹಾಕಾಲೇಶ್ವರನ ಮೂಲ ಸ್ಥಾನ. ಇನ್ನ ದೇವಸ್ಥಾನ ನೋಡ್ಕೊಂಡು ಹಾಗೆ ಮುಂದೆ ಬಂದ್ರೆ ನಿಮಗೆ ಬಡ ಗಣಪತಿ ದೇವಸ್ಥಾನ ಸಿಗುತ್ತೆ. ಆ ದೇವಸ್ಥಾನದ ಎದುರುಗಡೆ ನಮಗೆ 250 ರೂಪೀಸ್ ಟಿಕೆಟ್ ನ ಕೊಡ್ತಾರೆ. ಹಾಗೆ ನಮಗೆ ದರ್ಶನದ ಎಂಟ್ರಿ ಪಾಯಿಂಟ್ ಕೂಡ ಅಲ್ಲಿಂದನೇ ಇರುತ್ತೆ. ಇನ್ ಕೇಸ್ ಏನಾದ್ರು ನೀವು ಕೇವಲ 1 ಅವರ್ ಅಲ್ಲಿ ದರ್ಶನ ಆಗಬೇಕು ಅಂತ ಇದ್ರೆ ಈ 250 ರೂಪೀಸ್ ಟಿಕೆಟ್ ನ ತೆಗೆದುಕೊಂಡ್ರೆ ತುಂಬಾನೇ ಈಸಿಯಾಗಿ ದರ್ಶನ ಆಗತ್ತೆ. ಹಾಗೆ ಬಡ ಗಣಪತಿ ದೇವಸ್ಥಾನದಿಂದ ಮುಂಭಾಗಕ್ಕೆ ಸ್ಟ್ರೇಟ್ ಆಗಿ ಬಂದ್ರೆ ಅವಂತಿಕಾ ಗೇಟ್ ಸಿಗುತ್ತೆ. ಈ ಅವಂತಿಕಾ ಗೇಟ್ ಅಲ್ಲಿ ಯಾರನ್ನ ಅಲೋ ಮಾಡ್ತಾರೆ ಅಂದ್ರೆ ಯಾರೆಲ್ಲ ಆರತಿ ಟಿಕೆಟ್ಗಳನ್ನ ಬುಕ್ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಅವಂತಿಕಾ ಗೇಟ್ ಇಂದ ಎಂಟ್ರಿ ಪಾಯಿಂಟ್ ಇರುತ್ತೆ. ಶಯನಾರತಿ ಮತ್ತೆ ಸಂಧ್ಯಾರತಿಗಳಲ್ಲಿ ಶಯನಾರತಿ ತುಂಬಾ ಫಾಸ್ಟ್ ಆಗಿ ಖಾಲಿ ಆಗುತ್ತೆ, ಬಟ್ ಸಂಧ್ಯಾರತಿ ಸ್ವಲ್ಪ ಹೊತ್ತುಗಳ ಕಾಲ ಇರುತ್ತೆ. ನೀವು ಶಯನಾರತಿಗೆ ಹೋಗ್ಬೇಕು ಅಂದ್ರೆ ತುಂಬಾ ಫಾಸ್ಟ್ ಆಗಿ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಹಿಂದೆ ಈ ದೇವಸ್ಥಾನದಲ್ಲಿ ನಮಗೆ ಸ್ಪರ್ಶ ದರ್ಶನ ಇತ್ತು, 750 ರೂಪಾಯಿ ಟಿಕೆಟ್ ಇತ್ತು. ಬಟ್ ಪ್ರಸ್ತುತ ಈಗ ಯಾವುದೇ ರೀತಿ ಟಿಕೆಟ್ಸ್ ಇಲ್ಲ, ಸ್ಪರ್ಶ ದರ್ಶನನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದ್ದಾರೆ. ಮತ್ತೆ ಆರತಿ ಮತ್ತೆ ದರ್ಶನಕ್ಕೆ ಯಾವುದೇ ರೀತಿ ವಸ್ತ್ರ ಸಂಹಿತೆ ಇರೋದಿಲ್ಲ. ನೀವು ನಾರ್ಮಲ್ ಆಗಿ ಶರ್ಟು ಪ್ಯಾಂಟು ಎಲ್ಲ ಅಲೋ ಮಾಡ್ತಾರೆ, ಪಂಚೆ ಕಂಪಲ್ಸರಿ ಇರಲೇಬೇಕು ಅಂತ ಏನಿಲ್ಲ.
ಇನ್ನು ಈ ಮಹಾಕಾಲ್ ಕಾರಿಡಾರ್ ನೋಡಿ ನಿಮಗೆ ಸುಸ್ತಾಯಿತು, ಏನಾದರೂ ಊಟ ಬೇಕು ಅಂದರೆ ನಿಮಗೆ ಕಾರಿಡಾರ್ ಒಳಗಡೆ ಒಂದು ಕೆಫೆ ಕೂಡ ಇದೆ. ಈ ಕೆಫೆನಲ್ಲಿ ನಿಮಗೆ ಸೌತ್ ಇಂಡಿಯನ್ನು, ನಾರ್ತ್ ಇಂಡಿಯನ್ನು ಎಲ್ಲ ವೆರೈಟೀಸ್ ತಿಂಡಿಗಳು ಮತ್ತು ಊಟ ಸಿಗುತ್ತೆ. ಇನ್ ಕೇಸ್ ಏನಾದ್ರು ನಿಮಗೆ ಬೇಕು ಅಂದರೆ ಇಲ್ಲಿ ಸ್ವೀಕರಿಸ್ಬೋದಾಗಿರುತ್ತೆ. ರೇಟ್ ಸ್ವಲ್ಪ ಕಾಸ್ಟ್ಲಿನೇ ಇತ್ತು ಅಂತ ಹೇಳ್ಬೋದು, ಅಷ್ಟೊಂದೇನು ಕಡಿಮೆ ಏನಿರಲಿಲ್ಲ. ಸ್ವಲ್ಪ ಎಲ್ಲ ಎಕ್ಸ್ಪೆನ್ಸಿವ್ ಅಂತಲೇ ಇತ್ತು. ಹೊರಗಡೆ ನಿಮ್ಗೆ ಇನ್ನೂ ಚೀಪಾಗಿ ಸಿಗುತ್ತೆ, ಬಟ್ ಇಲ್ಲಿ ಸ್ವಲ್ಪ ಕಾಸ್ಟ್ಲಿನೇ ಇದೆ. ಈಗ ಇನ್ನೇ ನಾವು ಶಯನಾರ್ತಿಗೆ ಹೋಗಬೇಕು. ಶಯನಾರ್ತಿ ಕೂಡ ನಮಗೆ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ಸಲ್ಲಿ ಬುಕ್ ಮಾಡಿದ್ದೀವಿ. 4 ಗಂಟೆಗೆ ಕರೆಕ್ಟಾಗಿ ರಿಲೀಸ್ ಮಾಡಿದ್ರು. ಹೋಟೆಲಲ್ಲಿ ಕೂತಿದ್ವಿ, ಪಟ 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 ಎಲ್ಲ ಬುಕ್ ಮಾಡಿದ್ವಿ. ಅದಕ್ಕೆ ನಿಮ್ಮ ಫೋಟೋನ ಅಪ್ಲೋಡ್ ಮಾಡಬೇಕಾಗಿರುತ್ತೆ, ಹಾಗೆ ಆಧಾರ್ ನಂಬರ್ ಡೀಟೇಲ್ಸ್ನ ಕೊಡಬೇಕಾಗತ್ತೆ. ನಾನು 3 ಟಿಕೆಟ್ನ ಬುಕ್ ಮಾಡಿದೆ. ತುಂಬ ಜನಕ್ಕೆ ಇಲ್ಲಿ ಟ್ರೈ ಮಾಡಿದ್ದಾರೆ, ಯಾರಿಗೂ ಸಿಕ್ಕಿಲ್ಲ. ನಮ್ಗೆ ಅದೇನೋ ಅದೃಷ್ಟ ಏನೋ ಗೊತ್ತಿಲ್ಲ, ಪಟ ಪಟ ಮಾಡಿದ್ದಕ್ಕೆ ಸಿಕ್ತು. ಯಾಕಂದರೆ ಇದು ತಿರುಪತಿ ಟಿಕೆಟ್ಸ್ ಥರನೇ ಇರುತ್ತೆ. ನಾವು ಫ್ರೀಕ್ವೆಂಟಾಗಿ ತಿರುಪತಿ ಟಿಕೆಟ್ಸ್ನ ಬುಕ್ ಮಾಡೋ ಕಾರಣ ಇದು ಈಸಿಯಾಗಿ ಬುಕ್ ಆಯಿತು ಅಂತ ಹೇಳ್ಬೋದು. ಹಾಗಾಗಿ ಏನಾದರೂ ನೀವು ಇಲ್ಲಿ ಬಂದು ಶಯನಾರ್ತಿ ಅಥವಾ ಸಂಧ್ಯಾರ್ತಿ ಟಿಕೆಟ್ನ ತೆಗೆದುಕೊಳ್ಬೇಕು ಅಂದರೆ ನೀವು ತುಂಬ ಫಾಸ್ಟಾಗಿ ಬುಕ್ ಮಾಡಬೇಕು. ಹಾಗೆ ಇಲ್ಲಿ ಬಂದಮೇಲೆ ಇನ್ನೂ ಒಂದು ಅಪ್ಡೇಟ್ ಸಿಕ್ತು. ಅದೇನು ಅಂದರೆ ನಮಗೆ ಆಫ್ಲೈನಲ್ಲಿ ಯಾವುದೇ ಟಿಕೆಟ್ಸ್ ಕೊಡ್ತಾ ಇಲ್ಲ. ಭಸ್ಮಾರತಿ ಟಿಕೆಟ್ಸ್ನು ನಿಲ್ಲಿಸಿದ್ದಾರೆ, ಶಯನಾರ್ತಿ ಟಿಕೆಟ್ಸ್ನು ನಿಲ್ಲಿಸಿದ್ದಾರೆ, ಹಾಗೆ ಸಂಧ್ಯಾರ್ತಿ ಟಿಕೆಟ್ಸ್ನು ಕೂಡ ನಿಲ್ಲಿಸಿದ್ದಾರೆ. ನಿಮಗೆ ಭಸ್ಮಾರತಿ ಬೇಕು ಅಂದರೆ ಪ್ರೋಟೋಕಾಲ್ ವ್ಯವಸ್ಥೆನಲ್ಲಿದ್ದರೆ ಮಾತ್ರ ನಿಮಗೆ ಸಿಗುತ್ತೆ. ಪ್ರೋಟೋಕಾಲ್ ಅಂದರೆ MP MLA ಲೆಟರ್ನ ತೆಗೆದುಕೊಂಡು ಹೋಗಿ ಸಬ್ಮಿಟ್ ಮಾಡಿದ್ರೆ ಇಲ್ಲಿ ಭಸ್ಮಾರತಿ ಟಿಕೆಟ್ಸ್ನ ಇಶ್ಯೂ ಮಾಡ್ತಿದ್ದಾರಂತೆ. ಜನರಲ್ ಆಗಿ ಕಾಮನ್ ಆಗಿ ಹಾಗೆ ಬಂದರೆ ಡೈರೆಕ್ಟಾಗಿ ಯಾರಿಗೂ ಟಿಕೆಟ್ಸ್ನ ಇಶ್ಯೂ ಮಾಡ್ತಿಲ್ಲ. ನಿಮ್ಗೆ ಯಾವುದಾದ್ರೂ ಅರ್ಚಕರು ಪರಿಚಯ ಇರಬೇಕು, ಇಲ್ಲಾಂದರೆ ನೀವು MP MLA ರೆಕಮೆಂಡೇಶನ್ ಲೆಟರ್ಸ್ ಜೊತೆಗೆ ಬಂದರೆ ಭಸ್ಮಾರತಿ ಟಿಕೆಟ್ಗಳು ಸಿಗ್ತಾ ಇದೆ. ಇಲ್ಲಾಂದರೆ ಹಾಗೆ ಬಂದರೆ ನಿಮ್ಗೆ ಯಾವುದೇ ಬುಕ್ಕಿಂಗ್ ಇಲ್ದಲೆ ಬಂದರೆ ಯಾವ ಆರತಿನೂ ಸಿಗೋದಿಲ್ಲ. ಪ್ರತಿಯೊಂದನ್ನು ನೀವು ಆನ್ಲೈನಲ್ಲೇ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಕರ್ನಾಟಕದ MLA MP ರೆಕಮೆಂಡೇಶನ್ ಲೆಟರ್ಸ್ನ ತೆಗೆದುಕೊಂಡು ಬಂದರೆ ನಿಮಗೆ ಇಲ್ಲಿ ಭಸ್ಮಾರತಿ ಟಿಕೆಟ್ ಸಿಗೋದಿಲ್ಲ. ಬರೀ ಮಧ್ಯಪ್ರದೇಶದ MLA MP ಲೆಟರ್ಸ್ ತೆಗೆದುಕೊಂಡು ಬಂದರೆ ಮಾತ್ರ ಸಿಗುತ್ತೆ. ನೀವು ಸೆಂಟ್ರಲ್ ಮಿನಿಸ್ಟರ್ಸ್ ಆಗಿರ್ಬೋದು ಅಥವಾ ಸ್ಟೇಟ್ ಮಿನಿಸ್ಟರ್ಸ್ ಆಗಿರ್ಬೋದು, ಅವರು ಲೆಟರ್ ತೆಗೆದುಕೊಂಡು ಬಂದರೆ ನಿಮಗೆ ಸಿಗೋ ಚಾನ್ಸಸ್ ಸ್ವಲ್ಪ ಇರುತ್ತೆ. ನೋಡೋಣ, ಶಯನಾರತಿ ಅಂತೂ ಬುಕ್ ಆಗಿದೆ, ಭಸ್ಮಾರತಿ ಸಿಕ್ಕಿದೆ. ನಾಳೆ ಸಂಧ್ಯಾರತಿ ಒಂದು ಟ್ರೈ ಮಾಡಬೇಕು. ಈಗ ತುಂಬಾ ಹೊತ್ತು ಸಮಯ ಆಗತ್ತಲ್ವಾ, ಹಾಗಾಗಿ ಏನಾದ್ರು ಹೊಟ್ಟೆ ತುಂಬ ತಿನ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ತಿನ್ಕೊಂಡು ಹೋಗಿ 9:15ಗೆ ಅಲೋ ಮಾಡ್ತಾರಂತೆ ಕ್ಯೂ ಲೈನ್ಸ್ಗೆ. 10 ಗಂಟೆಗೆ ಆರತಿ ಸ್ಟಾರ್ಟ್ ಆಗತ್ತಂತೆ. ಹಾಗಾಗಿ ಸ್ವಲ್ಪ ಏನಾದ್ರು ತಿನ್ಕೊಂಡ್ಬಿಟ್ಟು ಹೋಗೋಣ ಅಂತ ಅನ್ಕೊಂಡಿದ್ದೀವಿ. ಹಾಗೆ ಭಸ್ಮಾರತಿಗೆ ಫೋನ್ ಅಲೋ ಇಲ್ಲ ಅಂತ ಹೇಳಿದ್ದಾರೆ. ಶಯನಾರತಿಗೆ ಮತ್ತೆ ಸಂಧ್ಯಾರತಿಗೆ ನಮಗೆ ಫೋನಲ್ಲೇ ಟಿಕೆಟ್ ತೋರಿಸಿದ್ರೆ ನಡೆಯುತ್ತೆ ಅಂತ ಹೇಳಿದ್ದಾರೆ. ಭಸ್ಮಾರತಿಗೆ ನಾವು ಫಿಸಿಕಲ್ ಟಿಕೆಟ್ನ ತೆಗೆದುಕೊಂಡು ಹೋಗಬೇಕು. ಆಧಾರ್ ಕಾರ್ಡ್ ಜೊತೆಗೆ ಅದು ಮ್ಯಾಚ್ ಆದರೆ ಮಾತ್ರ ಅಲೋ ಮಾಡ್ತಾರೆ, ಇಲ್ಲಾಂದರೆ ಅಲೋ ಮಾಡೋದಿಲ್ಲ. ತುಂಬ ಜನ ಇಲ್ಲಿ ಆರತಿಗಳಲ್ಲಿ ಭಾಗವಹಿಸಬೇಕು ಅಂತ ಇಷ್ಟಪಡ್ತಾರೆ. ಸಾಕಷ್ಟು ಜನಕ್ಕೆ ಸಿಗೋದಿಲ್ಲ, ಯಾಕಂದರೆ ಇದು ಲಿಮಿಟೆಡ್ ಟಿಕೆಟ್ಸ್ ಆಗೋ ಕಾರಣ ಸಿಗೋದಿಲ್ಲ. ಇನ್ ಕೇಸ್ ಏನಾದರೂ ನೀವು ಅನ್ಪ್ಲ್ಯಾನ್ಡ್ ಆಗಿ ಬಂದರೆ ಇಲ್ಲಿ ನಮಗೆ ವರ್ಚುವಲ್ ರಿಯಾಲಿಟಿನಲ್ಲಿ ಕೂಡ ದರ್ಶನ ಮಾಡ್ಬೋದಾಗತ್ತೆ. ತುಂಬಾ ಚೆನ್ನಾಗಿರುತ್ತೆ. ವರ್ಚುವಲ್ ರಿಯಾಲಿಟಿ ಹೇಗಿರುತ್ತೆ ಅಂದರೆ ನೀವು ಫಿಸಿಕಲ್ ಆಗಿ ಹೋಗಿದ್ರು ಅದು ವಿಡಿಯೋ ನೋಡಿದ್ರೆ ನೀವು ಅಲ್ಲೇ ಇದ್ದೀರಾ ಅನ್ನೋ ರೀತಿನಲ್ಲಿರುತ್ತೆ. 30 ಸೆಕೆಂಡ್ಸ್ ಡೆಮೋ ಕೂಡ ಇರುತ್ತೆ. ನಿಮ್ಗೆ ಆ ಡೆಮೋನಲ್ಲಿ ನೋಡಿ ಇಷ್ಟ ಆದರೆ ನೀವು ವರ್ಚುವಲ್ ಟಿಕೆಟ್ನ ಬೈ ಮಾಡ್ಬೋದಾಗಿರುತ್ತೆ. 250 ರೂಪಾಯಿ ಕೊಟ್ಟರೆ 6Dನಲ್ಲಿ ನೋಡ್ಬೋದಾಗಿರುತ್ತೆ. 150 ರೂಪಾಯಿ ಕೊಟ್ಟರೆ ನೀವು 3Dನಲ್ಲಿ ನೋಡ್ಬೋದಾಗಿರುತ್ತೆ. ಇದು ಎಲ್ಲಿರುತ್ತೆ ಅಂದರೆ ಫುಡ್ ಕೋರ್ಟ್ ಇದೆಯಲ್ಲ, ಮಹಾಕಾಲ್ ಫುಡ್ ಕೋರ್ಟ್ ಇದೆಯಲ್ಲ, ಅದ್ರ ಪಕ್ಕದಲ್ಲೇ ಇರುತ್ತೆ. ನಾನು ಕೂಡ ಟ್ರೈ ಮಾಡಿದೆ, ತುಂಬಾ ಇಷ್ಟ ಆಯಿತು. ನನ್ನ ತಂಗಿ ಅಂತೂ 6Dನ ನೋಡಬೇಕು ಅಂತ ಫುಲ್ ನೋಡಿದ್ಲು, ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರು. 8 ಮಿನಿಟ್ಸ್ಗೆ 8 to 9 ಮಿನಿಟ್ಸ್ ಏನೋ ಇರುತ್ತೆ. ಅದಕ್ಕೆ 250 ರೂಪೀಸ್ ಚಾರ್ಜ್ ಮಾಡ್ತಾರೆ. ನಾಳೆ ಮತ್ತೆ ಬಂದು ನಾವು ಎಲ್ಲರೂ 4 ಜನ ನೋಡಬೇಕು ಅಂತ ಅನ್ಕೊಂಡಿದ್ದೀವಿ. 4 ಜನ ಏನಾದ್ರು ಟಿಕೆಟ್ನ ತೆಗೆದುಕೊಂಡ್ರೆ 20% ಡಿಸ್ಕೌಂಟ್ ಕೂಡ ಸಿಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ನಾವು 4 ಜನರು ಬಂದು ನಾಳೆ ಇನ್ನೊಂದ್ಸಲ ವರ್ಚುವಲ್ ಅಲ್ಲಿ ನಾವು ದರ್ಶನ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀವಿ. ಹೇಗಿದ್ರು ನಮ್ಗೆ ಆರತಿ ಟಿಕೆಟ್ ಕೂಡ ಸಿಕ್ಕಿದೆ, ಬಟ್ ಇನ್ನೊಂದ್ಸಲ ಇದೊಂದು ಎಕ್ಸ್ಪೀರಿಯನ್ಸ್ಗೋಸ್ಕರ ಇನ್ನೊಂದ್ಸಲ ಬಂದು ನಾವು ದರ್ಶನ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೀವಿ ವರ್ಚುವಲ್ ಆಗಿ. ಪಾವ್ ಭಾಜಿನ ಆರ್ಡರ್ ಮಾಡಿದ್ದೀವಿ, ಹಾಗೆ ವಡಾಪಾವ್ನ ಆರ್ಡರ್ ಮಾಡಿದ್ದೀವಿ. ಚೋಲೆ ಭಟೂರ ಕೂಡ ಇದೆ. ಚೋಲೆ ಭಟೂರನು ತುಂಬಾನೇ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಈಗ ಸಮಯ 7 ಗಂಟೆ ಆಗಿದೆ. ಮಹಾಕಾಲ್ ಲೋಕ್ನಲ್ಲಿ ಲೇಸರ್ ಶೋ ಇದೆ, ಬನ್ನಿ ನೋಡೋಣಂತೆ. स्वागत है आप सभी का इस दिव्य गाथा में, जहां महाकाल और उज्जैन की आभा आलोकित होती है। तो प्रस्तुत है महाकाल की शक्ति, उज्जैन की भक्ति। ಈಗ ಶಯನಾರ್ತಿಗೆ ಹೋಗೋದಕ್ಕೆ ಕ್ಯೂ ಲೈನಲ್ಲಿ ನಿಂತಿದ್ದೀವಿ ನೋಡಿ. 8:15ಗೆ ಎಷ್ಟೊಂದು ಜನ ನಿಂತುಬಿಟ್ಟಿದ್ದಾರೆ. 9 ಗಂಟೆಗಿರೋದು.
ಈಗ ಶಯನಾರ್ತಿಗೆ ಬಂದು ವೆಯ್ಟ್ ಮಾಡ್ಕೊಂಡು ಕೂತಿದ್ದೀವಿ. ಇನ್ನೇನು 10 ನಿಮಿಷಕ್ಕೆ ಬಿಡ್ತಾರೆ ಅಂತ ಹೇಳಿದರೆ 10:15ಕ್ಕೆ ಬಿಡ್ತಾರಂತೆ ಶಯನಾರ್ತಿಗೆ. ಎಷ್ಟೊಂದು ಜನ ಎಲ್ಲ ಕ್ಲೀನಾಗಿ ಕೂರಿಸ್ಬಿಟ್ಟಿದ್ದಾರೆ. ಫೈನಲಿ ದೇವ್ರ ಮುಂದೆನೇ ಕೂತಿದ್ದೀವಿ. ತುಂಬಾ ಖುಷಿ ಆಗ್ತದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರತಿ ಪ್ರಾರಂಭ ಆಗುತ್ತೆ. ಮಹಾಕಾಲೇಶ್ವರ ದೇವಸ್ಥಾನ ಬಂದ್ಬಿಟ್ಟು ನಮಗೆ 3 ಫ್ಲೋರ್ನಲ್ಲಿರುತ್ತೆ. ಕೆಳಗಿನ ಫ್ಲೋರ್ನಲ್ಲಿ ನಮಗೆ ಮಹಾಕಾಲೇಶ್ವರನ ದರ್ಶನ ಮಾಡ್ಕೊಳ್ಬೋದು. ಮೇಲಿನ ಫ್ಲೋರ್ನಲ್ಲಿ ನಮಗೆ ಓಂಕಾರೇಶ್ವರನ ದರ್ಶನ ಮಾಡ್ಕೊಳ್ಬೋದು. ಇನ್ನು ಅದ್ರ ಮೇಲ್ಗಡೆ ಒಂದು ಫ್ಲೋರ್ ಇರುತ್ತೆ. ಆ ಜಾಗದಲ್ಲಿ ನಮಗೆ ನಾಗಚಂದ್ರೇಶ್ವರನ ದರ್ಶನ ಮಾಡ್ಕೊಳ್ಬೋದಾಗತ್ತೆ. ಈ ನಾಗಚಂದ್ರೇಶ್ವರನ ದರ್ಶನ ಕೇವಲ ನಾಗರ ಪಂಚಮಿ ಹಬ್ಬದ ದಿನ ಮಾತ್ರ ಅಲೋ ಮಾಡ್ತಾರೆ. ಬೇರೆ ಸಮಯದಲ್ಲಿ ಅದು ಸಂಪೂರ್ಣವಾಗಿ ಕ್ಲೋಸ್ ಆಗಿರುತ್ತೆ. ನೀವು ಮಹಾಕಾಲೇಶ್ವರ ಮತ್ತು ಓಂಕಾರೇಶ್ವರರ ದರ್ಶನ ಮಾಡ್ಕೊಳ್ಬೋದಾಗಿರುತ್ತೆ ಬೇರೆ ಸಮಯದಲ್ಲಿ. ದೇವಸ್ಥಾನದ ಪ್ರಾಂಗಣದಲ್ಲಿ ಸಾಕಷ್ಟು ಉಪಾಲಯಗಳಿದೆ, ಸಾಕಷ್ಟು ಶಿವನ ದೇವಸ್ಥಾನಗಳಿದೆ. ಅದನ್ನು ಹೊರತುಪಡಿಸಿ ನಮಗೆ ವಿನಾಯಕನ ದೇವಸ್ಥಾನ ಇದೆ, ಆಂಜನೇಯನ ದೇವಸ್ಥಾನ ಇದೆ, ತುಂಬಾನೇ ಉಪಾಲಯಗಳಿದೆ. ಈ ಎಲ್ಲ ದೇವಸ್ಥಾನಗಳನ್ನ ಸಂದರ್ಶನ ಮಾಡ್ಬೋದಾಗಿರುತ್ತೆ. ಫೈನಲಿ ಶಯನಾರತಿ ಮುಗಿಸ್ಕೊಂಡು ಇವಾಗ ತಾನೇ ರೂಮ್ಗೆ ಬಂದ್ವಿ. ಅಪ್ರಾಕ್ಸಿಮೇಟ್ಲಿ ಇವಾಗ 11:15 ಆಗಿದೆ. ನನಗೆ ಪದಗಳಲ್ಲಿ ವರ್ಣನೆ ಮಾಡೋದಕ್ಕೂ ಆಗೋದಿಲ್ಲ, ಅಷ್ಟು ಅದ್ಭುತವಾಗಿತ್ತು. ನನ್ನ ಲಕ್ಕ ಏನೋ ಗೊತ್ತಿಲ್ಲ, ನನಗೆ ದೇವ್ರ ಮುಂದೆನೇ ಸಿಕ್ಬಿಟ್ಟಿತ್ತು. ಆರಾಮಾಗಿ ಕೂತ್ಕೊಂಡಿದ್ದೆ, ನಂಗೆ ಯಾವುದೇ ಡಿಸ್ಟರ್ಬೆನ್ಸ್ ಇರಲಿಲ್ಲ. ತುಂಬ ನೀಟಾಗಿ ಕಾಣ್ತಾ ಇತ್ತು. ಸುಮಾರು 3/4 ಗಂಟೆ ಆರತಿ ನೆರವೇರುತ್ತೆ. ಲಾಸ್ಟಿಗಂತೂ ಮೈ ರೋಮಾಂಚನ ಅನ್ಸ್ಬಿಡುತ್ತೆ, ಅಷ್ಟು ಅದ್ಭುತವಾಗಿರುತ್ತೆ. ಆ ವೈಬ್ರೇಷನ್ನ ಫೀಲ್ ಮಾಡೋದಕ್ಕೆ ನಾನು ನಿಮಗೆ ಹೇಳೋದಿಲ್ಲ, ಬಂದು ಒಂದ್ಸಲ ನೀವು ಭಾಗವಹಿಸ್ಬೇಕು, ಅಷ್ಟು ಅದ್ಭುತವಾಗಿರುತ್ತೆ. ಜೋರಾಗಿ ಡೋಲ್ ಬಡಿತಿರ್ತಾರೆ, ಅದ್ರ ಜೊತೆಗೆ ಜೋರಾಗಿ ತಾಳ ಹಾಕ್ತಿರ್ತಾರೆ. ಆ ವೈಬ್ರೇಷನ್ನ ಫೀಲ್ ಮಾಡೋದೇ ಒಂದು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸಾರ್ಥಕ ಆಗೋಯ್ತು ನಾವು ಈ ಆರತಿಗೆ ಹೋಗಿದ್ದಕ್ಕೆ. ಉಜ್ಜಯಿನಿಗೆ ಬಂದವರು ಆರತಿ ನೋಡ್ದಲೆ ದಯವಿಟ್ಟು ಹಾಗೆ ದರ್ಶನ ಮಾಡ್ಕೊಂಡು ಹೋಗಬೇಡಿ. ಆದಷ್ಟು ನೀವು ಆರತಿಯಲ್ಲಿ ಭಾಗವಹಿಸೋದಕ್ಕೆ ಟ್ರೈ ಮಾಡಿ. ಇನ್ ಕೇಸ್ ಏನಾದ್ರು ಸಿಕ್ತು ಅಂದರೆ ಮಾತ್ರ ಅದು ನಿಮಗೆ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಅಷ್ಟು ಅದ್ಭುತವಾಗಿರುತ್ತೆ. ಮೊದಲಿಗೆ ನಾವು ಆರತಿ ಬುಕ್ ಮಾಡ್ಕೊಂಡ ನಂತರ 10 ಗಂಟೆಗೆ ರಿಪೋರ್ಟಿಂಗ್ ಇತ್ತು. ನಾವು 8:15ಗೆ ಹೋದ್ವಿ. 8:15ಗೆ ಸಾಕಷ್ಟು ಜನ ಕ್ಯೂ ಲೈನಲ್ಲಿ ನಿಂತಿದ್ರು. ಕ್ಯೂ ಲೈನಲ್ಲಿ ನಮಗೆ ಒಂದು ಸ್ವಲ್ಪ ಹೊತ್ತು 9 ಗಂಟೆ ತನಕ ಕ್ಯೂ ಲೈನಲ್ಲಿ ಇದ್ವಿ. ಅದಾದ ನಂತರ ಒಂದು ದೊಡ್ಡ ಹಾಲಿಗೆ ಕರ್ಕೊಂಡು ಹೋಗ್ತಾರೆ. ಆ ಹಾಲ್ನಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೋಬೇಕಾಗಿರುತ್ತೆ. ಎಲ್ಲಾನು ಕೂರಿಸಿರ್ತಾರೆ. ಯಾರು ಫಸ್ಟ್ ಬರ್ತಾರೋ ಅವ್ರನ್ನ ಮುಂದೆ ಕೂರಿಸಿರ್ತಾರೆ, ಹಾಗೆ ಹಿಂದೆ 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 ಆ ಥರ ಕೂರಿಸ್ಕೊಂಡು ಹೋಗ್ತಾರೆ. ಒಂದು 4-5 ಲೈನ್ ಇರುತ್ತೆ. ಅದಾದ ನಂತರ ನಮಗೆ ಕರೆಕ್ಟಾಗಿ ಇನ್ನೇನು ಒಂದು ಅರ್ಧ ಗಂಟೆ ಇದೆ ಆರತಿ ಅನ್ನೋ ಟೈಮ್ನಲ್ಲಿ ಒಳಗಡೆ ಬಿಡ್ತಾರೆ. ಒಳಗಡೆ ಹೋಗಿ ಕೂರಿಸ್ತಾರೆ. ಇದು ಕಂಪ್ಲೀಟಾಗಿ ಲಕ್ಕಿರುತ್ತೆ. ನೀವು ತುಂಬ ಹೊತ್ತು ಕಾದು ನಿಮಗೆ ಎಲ್ಲೋ ಸಿಗ್ಬೋದು, ಅಥವಾ ನೀವು ಲೇಟಾಗಿ ಬಂದು ಜಾಯಿನ್ ಆಗಿ ನಿಮಗೆ ದೇವ್ರು ಕಾಣೋ ಅಂಥ ಪ್ಲೇಸ್ನಲ್ಲೇ ಸಿಗ್ಬೋದು. ಇದು ಕಂಪ್ಲೀಟಾಗಿ ಲಕ್ಕಾಗಿರುತ್ತೆ. ಇನ್ ಕೇಸ್ ನಿಮಗೆ ದೇವ್ರು ಕಾಣಿಸ್ಲಿಲ್ಲ ಅನ್ನೋ ಒಂದು ದೊಡ್ಡ ಟಿವಿನ ಅರೇಂಜ್ ಮಾಡಿರ್ತಾರೆ. ಆ ಟಿವಿ ಮುಖಾಂತರನೂ ನೀವು ಆರತಿನ ನೋಡ್ಬೋದಾಗಿರುತ್ತೆ. ಹಾಗಾಗಿ ಯಾವುದೇ ಲಾಸ್ ಇಲ್ಲ. ನಿಮಗೆ ದೇವ್ರು ಕಾಣಿಸ್ಲಿಲ್ಲ ಅಂದರೂ ಅಲ್ಲಿರುವ ನಿಮಗೆ ಆ ವಾತಾವರಣನೇ ಅಷ್ಟು ಅದ್ಭುತವಾಗಿರುತ್ತೆ. ಹಾಗಾಗಿ ನೀವು ಏನೇ ತಲೆ ಕೆಡಿಸ್ಕೋಬೇಡಿ. ದೇವ್ರು ಕಾಣಿಸ್ಲಿಲ್ಲ ಅಂದರೆ ಕೊನೆಯದಾಗಿ ನಿಮಗೆ ಲಾಸ್ಟಿಗೆ ನೀವು ದೇವ್ರ ದರ್ಶನ ಮಾಡಿಕೊಂಡು ಹೊರಗಡೆ ಬರ್ಬೋದಾಗಿರುತ್ತೆ. ನೀವು ಆ ಅಟ್ಮಾಸ್ಫಿಯರ್ನ ಫೀಲ್ ಮಾಡೋದಕ್ಕೆ ಹೋಗಬೇಕು, ಅಷ್ಟು ಅದ್ಭುತವಾಗಿರುತ್ತೆ. ಕೊನೆಗೆ ದರ್ಶನ ಆದ ನಂತರ ನಮಗೆ ಹೊರಗಡೆ ಪ್ರಸಾದವನ್ನು ಕೂಡ ಕೊಡ್ತಾರೆ. ಪ್ರಸಾದ ಆಮೇಲೆ ಮಂಗಳಾರತಿ ಕೂಡ ಕೊಡ್ತಾರೆ. ತುಂಬಾ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಇನ್ನು ನಾಳೆ ನಾವು ಇಲ್ಲಿರುವ ಲೋಕಲ್ ಸೈಟ್ ಸೀಯಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಆ ಎಲ್ಲ ಸೈಟ್ ಸೀಯಿಂಗ್ ಪ್ಲೇಸಸ್ಗೆ ಬೆಳಗ್ಗೆ 6 ಗಂಟೆಗೆ ಎದ್ದು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕೆಂದರೆ ಮಧ್ಯಾಹ್ನದ ನಂತರ ವಿಪರೀತ ಬಿಸಿಲಿರುತ್ತೆ. ಹಾಗಾಗಿ ಬೆಳಗ್ಗೆನೇ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಈ ಎಲ್ಲ ವಿಡಿಯೋ ನಿಮಗೆ ಮುಂದಿನ ವಿಡಿಯೋನಲ್ಲೇ ಸಿಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ. ಈಗ ಬನ್ನಿ ನಮ್ಮ ಸಿಸ್ಟಮ್ನಲ್ಲಿ ಆರತಿ ಟಿಕೆಟ್ಗಳನ್ನ ಹೇಗೆ ಬುಕ್ ಮಾಡ್ಕೊಳ್ಬೇಕು ಅಂತ ನೋಡೋಣಂತೆ. ಮೊದಲಿಗೆ ನಿಮ್ಮ ವೆಬ್ ಬ್ರೌಸರ್ನಲ್ಲಿ ಶ್ರೀ mahakaleshwar.mp.gov.in ಅಂತಿದೆಯಲ್ಲ, ಈ ವೆಬ್ಸೈಟ್ ಇದೆಯಲ್ಲ, ಈ ವೆಬ್ಸೈಟ್ನ ಟೈಪ್ ಮಾಡಿ. ಈ ವೆಬ್ಸೈಟ್ನ ಟೈಪ್ ಮಾಡಿದ ನಂತರ ನಿಮಗೆ ಹೋಮ್ ಪೇಜ್ ಸಿಗುತ್ತೆ. ಇಲ್ಲಿ ಆನ್ಲೈನ್ ಸರ್ವಿಸಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ
ನಿಮಗೆ ಇಲ್ಲಿ ಕೆಲವು ಆಪ್ಷನ್ಸ್‌ಗಳು ತೋರಿಸುತ್ತೆ. ಶೀಘ್ರ ದರ್ಶನ ಅಂದರೆ ನಿಮಗೆ ₹250 ಟಿಕೆಟ್ ಅದನ್ನ ಆನ್‌ಲೈನ್‌ನಲ್ಲಿ ನೀವು ಬುಕ್ ಮಾಡ್ಕೊಳ್ಬೋದಾಗಿರುತ್ತೆ. ಹಾಗೆ ಅದಾದ್ಮೇಲೆ ಆರತಿ ಟಿಕೆಟ್ಸ್‌ಗಳು ಕೂಡ ಇಲ್ಲೇ ತೋರಿಸುತ್ತೆ ನಿಮಗೆ. ಸಂಧ್ಯಾರತಿ, ಶಯನಾರತಿ, ಭಸ್ಮಾರತಿ ಎಲ್ಲ ಇನ್ಫಾರ್ಮೇಷನ್ ಇಲ್ಲೇ ಇರುತ್ತೆ ನೋಡಿ. ಈಗ ನಿಮಗೆ ಶೀಘ್ರ ದರ್ಶನ ಬುಕ್ ಮಾಡ್ಕೊಳ್ಬೇಕು ಅಂದರೆ ಬುಕ್ ನೌ ಅಂತ ಕೊಟ್ರೆ ನಿಮಗೆ ತಿರುಪತಿ ಟಿಕೆಟ್ಸ್ ಹೇಗಿರುತ್ತೋ ಅದೇ ರೀತಿ ಇದರಲ್ಲೂ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಸೇಮ್ ನೀವು ಯಾವ್ದಾನ ಒಂದು ಡೇಟ್‌ನ ಸೆಲೆಕ್ಟ್ ಮಾಡಬೇಕು. ಅದಾದ ನಂತರ ನಿಮಗೆ ಸ್ಲಾಟ್ಸ್ ತೋರಿಸುತ್ತೆ. ಈ ಸ್ಲಾಟ್‌ನ ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಎಷ್ಟು ಟಿಕೆಟ್ಸ್ ಬೇಕೋ ಅಷ್ಟನ್ನ ನೀವು ಬುಕ್ ಮಾಡ್ಕೊಳ್ಬೋದಾಗತ್ತೆ. ಇನ್ನು ನಿಮಗೆ ಸಂಧ್ಯಾರತಿ ಬಂದ್ಬಿಟ್ಟು ಇಲ್ಲೇ ಆಪ್ಷನ್ ಇದೆ ನೋಡಿ, ಸಂಧ್ಯಾರತಿ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ತೋರಿಸುತ್ತೆ. ನಮಗೆ ಪ್ರಸ್ತುತ ಇವತ್ತು ಯಾವುದೇ ಟಿಕೆಟ್ಸ್ ಇಲ್ಲ. ನೆಕ್ಸ್ಟ್ ನಮಗೆ 12 ಗಂಟೆಗೆ ಓಪನ್ ಆಗುತ್ತೆ. ಅವತ್ತಿನ ದಿನದ ಟಿಕೆಟ್ ಅವತ್ತೇ ಓಪನ್ ಆಗುತ್ತೆ. 12 ಗಂಟೆಗೆ ಕರೆಕ್ಟಾಗಿ ಈ ಟಿಕೆಟ್‌ಗಳನ್ನ ನೀವು ಬುಕ್ ಮಾಡ್ಕೊಳ್ಬೋದಾಗತ್ತೆ. ಇದು ಸಂಧ್ಯಾರತಿ. ಇನ್ನು ಮುಂದೆ ಶಯನಾರತಿ ಬಂದ್ಬಿಟ್ಟು ಸಾಯಂಕಾಲ 4 ಗಂಟೆಗಿದೆ. ಇನ್ನು ಭಸ್ಮಾರತಿ ಟಿಕೆಟ್‌ಗಳನ್ನ ನೋಡೋಣಂತೆ. ಭಸ್ಮಾರತಿ ಟಿಕೆಟ್‌ಗಳು ನಮಗೆ ಮೇ 1ನೇ ತಾರೀಖನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಮೇ 1ನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದಾರೆ. ಜೂನ್ ತಿಂಗಳ ಕೋಟಾನ ರಿಲೀಸ್ ಮಾಡ್ತಾ ಇದ್ದಾರೆ. ಇನ್ ಕೇಸ್ ನೀವೇನಾದ್ರೂ ಬೇಕು ಅಂದರೆ ಬುಕ್ ಮಾಡ್ಕೊಳ್ಬೋದು. ನೋಡಿ, ಈಗ ಮೇ ತಿಂಗಳ ತನಕ ಯಾವುದೇ ಟಿಕೆಟ್ಸ್‌ನ ರಿಲೀಸ್ ಮಾಡಿಲ್ಲ. ಜೂನ್ ತಿಂಗಳ ಕೋಟಾನ ರಿಲೀಸ್ ಮಾಡ್ತಾರೆ. ಮೇ 1 ರಿಲೀಸ್ ಮಾಡ್ತಾರೆ. ಹಾಗಾಗಿ ಈ ವೆಬ್‌ಸೈಟ್‌ನ ಚೆಕ್ ಮಾಡ್ತಾ ಇರಿ. ನೀವು ಮೇ 1 ಬಂದು ಈ ಟಿಕೆಟ್ಸ್‌ಗಳನ್ನ ಬುಕ್ ಮಾಡ್ಕೊಂಡ್ರೆ ನಿಮಗೆ ಭಸ್ಮಾರತಿ ಟಿಕೆಟ್ ಕೂಡ ಕನ್ಫರ್ಮ್ ಆಗಿ ಸಿಗುತ್ತೆ. ಭಸ್ಮಾರತಿ ಟಿಕೆಟ್ ಕಾಸ್ಟ್ ಬಂದ್ಬಿಟ್ಟು ₹200 ಆಗಿರುತ್ತೆ. ಮತ್ತೆ ಸಂಧ್ಯಾರತಿ ಮತ್ತೆ ಶಯನಾರತಿ ಕಾಸ್ಟ್ ಬಂದ್ಬಿಟ್ಟು ₹250 ಆಗಿರುತ್ತೆ. ಇದೆಲ್ಲ ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಹೊಸ ವಿಡಿಯೋ ಒಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಮಹಾಕಾಲ್.